ಹಾಯ್ ಗೈಸ್, ಸಿಟಿನಲ್ಲಿ ಮಿಸ್ಟೀರಿಯಸ್ ಆಗಿ ಒಂದು ಹುಡುಗಿನ ಯಾರೋ ಕೊಲೆ ಮಾಡಿರ್ತಾರೆ. ಕೊಲೆಯಾದ ಹುಡುಗಿ ದೇಹ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಪೊಲೀಸ್ನವರು ಈ ಮಿಸ್ಟ್ರಿನ ಹೇಗ್ ಸಾಲ್ವ್ ಮಾಡ್ತಾರೆ, ಆ ಕಿಲ್ಲರ್ ಯಾಕೆ ಕೊಲೆ ಮಾಡಿ ಬಾಡಿ ಕಪ್ಪು ಬಣ್ಣಕ್ಕೆ ತಿರುಗೋ ತರ ಮಾಡ್ತಿದ್ದಾನೆ, ಮೋಟಿವ್ ಏನು ಅನ್ನೋದೇ ಪೂರ್ತಿ ಕತೆ. ಚಿತ್ರದ ಹೆಸರು ಮಾರ್ಗನ್. ರೀಸೆಂಟ್ಲಿ ತೆರೆ ಕಂಡಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿ ಈ ತರದ ಆಡ್ ನಲ್ಲಿ ನನ್ ಫೋಟೋ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ಪರ್ಮಿಷನ್ ಇಲ್ದೆ ಯೂಸ್ ಮಾಡಿದ್ದಾರೆ ಅಂತ ಯಾರಿಗೋ ಕಾಲ್ ಮಾಡಿ ಹೇಳ್ತಾಳೆ. ಫೋನಲ್ಲಿ ಮಾತಾಡಿ ಹೊರಡುವಾಗ ಪೊಲೀಸ್ನವರು ಆ ಹುಡುಗಿನ ಫಾಲೋ ಮಾಡ್ತಿದ್ದಾರೆ. ಆ ಹುಡುಗಿ ಹೆಸರು ವೆನಿಲಾ. ಸೀನಿಯರ್ ಆಫೀಸರ್ ಶ್ರುತಿ ಅನ್ನುವ ಲೇಡಿ ಪೊಲೀಸ್ಗೆ ಬಟನ್ ಕ್ಯಾಮರಾ ಆನ್ ಮಾಡಿ ಅವಳನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ನಾವು ಹೇಗೆ ವೆನಿಲಾನ ಫಾಲೋ ಮಾಡ್ತಾ ಇದ್ದೀವೋ ಆ ಕಿಲ್ಲರ್ ಕೂಡ ಅವಳನ್ನ ಎವ್ರಿ ಸೆಕೆಂಡ್ ಫಾಲೋ ಮಾಡ್ತಾ ಇದ್ದಾನೆ. ಅವಳ ಜೀವ ನಮ್ ಕೈಯಲ್ಲಿದೆ ಅಂತ. ಈಗ ಕೆಲವು ದಿನಗಳ ಹಿಂದೆ ಏನ್ ನಡೀತು ಅನ್ನೋ ಫ್ಲಾಶ್ ಬ್ಯಾಕ್ ಶುರುವಾಗುತ್ತೆ. ಒಂದು ಬ್ಲಾಕ್ ಕಾರ್ ರೋಡ್ ಸೈಡ್ ಅಲ್ಲಿ ನಿಂತಿದೆ. ಯಾರೋ ಒಬ್ಬ ಸ್ಟ್ರೇಂಜರ್ ಕಾರ್ ಒಳಗಡೆ ಇದ್ದಾನೆ. ಹಾಗೇನೆ ಪಕ್ಕದಲ್ಲಿರೋ ಸ್ಟ್ರೀಟ್ ಲೈಟ್ ಮೇಲೆ ಒಂದು ಗೂಬೆ ಕೂತ್ಕೊಂಡಿದೆ. ಈಗ ಕಾರ್ತಿಕ್ ರಮ್ಯಾ ಅನ್ನುವ ಲವರ್ಸ್ ನ ತೋರಿಸ್ತಾರೆ. ಕಾರ್ತಿಕ್ ಇವಳನ್ನ ಮನೆಗೆ ಹೋಗೋ ದಾರಿಯಲ್ಲಿ ಡ್ರಾಪ್ ಮಾಡ್ತಾನೆ. ಇವತ್ತು ರಮ್ಯಾ ಬರ್ಡೇ, ಅದಕ್ಕೆ ಕಾರ್ತಿಕ್ ಒಂದು ಚೈನ್ ನ ಗಿಫ್ಟ್ ಆಗಿ ಕೊಡ್ತಾನೆ. ಕಾರ್ತಿಕ್ ಹೋದ್ಮೇಲೆ ರಮ್ಯಾ ಮನೆ ಕಡೆ ಹೋಗ್ತಾ ಇದ್ದಾಳೆ. ಆಗ ಬ್ಲಾಕ್ ಕಾರ್ ನಲ್ಲಿ ಇದ್ದ ಸ್ಟ್ರೇಂಜರ್ ರಮ್ಯಾ ಮೇಲೆ ಅಟ್ಯಾಕ್ ಮಾಡಿ ಏನನ್ನೋ ಇಂಜೆಕ್ಟ್ ಮಾಡ್ತಾನೆ. ಈಗ ರಮ್ಯಾ ಬಾಡಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಆಮೇಲೆ ಅವಳ ಬಾಡಿನ ಕಾರ್ ಡಿಕ್ಕಿನಲ್ಲಿ ಹಾಕೊಂಡು ಹೊರಡಬೇಕು ಅನ್ನೋ ಅಷ್ಟ್ರಲ್ಲಿ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ರಮ್ಯಾ ಮೇಲೆ ಅಟ್ಯಾಕ್ ಮಾಡಿದಾಗ ಅವಳ ಚೈನ್ ಬಿದ್ದೋಗಿರುತ್ತೆ. ಅದನ್ನ ತೆಗಿಯೋದಕ್ಕೆ ಹೋಗ್ತಾನೆ. ಅದೇ ರೂಟ್ ಅಲ್ಲಿ ಯಾರೋ ಒಬ್ಬ ಜಾಗಿಂಗ್ ಮಾಡ್ತಾ ಇದ್ದಾನೆ. ಇವನ್ ನೋಡೋಕೆ ರಮ್ಯಾ ಮೇಲೆ ಅಟ್ಯಾಕ್ ಮಾಡಿದ್ದ ಸ್ಟ್ರೇಂಜರ್ ತರಾನೇ ಇದ್ದಾನೆ. ಇವನಿಗೆ ಗೂಬೆ ಅಂದ್ರೆ ಭಯ ಅನ್ಸುತ್ತೆ. ಅದು ಇವನ್ ಹತ್ರ ಬರುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ರೋಡ್ ಕ್ಲೀನ್ ಮಾಡ್ತಿದ್ದ ಕಾರ್ಪೊರೇಷನ್ ಅವರು ಕಸದ ತೊಟ್ಟಿನಲ್ಲಿ ರಮ್ಯಾ ಬಾಡಿ ನೋಡಿ ಹೆದ್ರು ಬಿಡ್ತಾರೆ. ಸೋಷಿಯಲ್ ಮೀಡಿಯಾನಲ್ಲಿ ರಮ್ಯಾ ಡೆಡ್ ಬಾಡಿ ಫೋಟೋ ವೈರಲ್ ಆಗುತ್ತೆ. ವಿಷಯ ಗೊತ್ತಾಗಿದ್ರಿಂದ ಪೊಲೀಸ್ನವರು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಇವರ ಚಿತ್ರದ ಹೀರೋ ಧ್ರುವ. ಇಂಟರ್ನೆಟ್ ನಲ್ಲಿ ವೈರಲ್ ಆಗಿದ್ದ ಫೋಟೋನ ಯಾರು ಇವರಿಗೆ ಶೇರ್ ಮಾಡಿರ್ತಾರೆ. ಅದನ್ನ ನೋಡಿ ಇವರಿಗೆ ಶಾಕ್ ಆಗುತ್ತೆ. ಆಕ್ಚುಲಿ ಧ್ರುವ ಮುಂಬೈನಲ್ಲಿ ಪೊಲೀಸ್ ಆಫೀಸರ್. ಇವ್ರು ಡ್ಯೂಟಿ ಮಾಡ್ತಿದ್ದ ಸಂದರ್ಭದಲ್ಲಿ ಇದೇ ತರದ ಕೇಸ್ ನ ಹ್ಯಾಂಡಲ್ ಮಾಡಿರ್ತಾರೆ. ಯಾವ್ದೋ ಒಂದು ಇನ್ಸಿಡೆಂಟ್ ಇಂದ ಅಪ್ಸೆಟ್ ಆಗಿ ರೆಸಿಗ್ನೇಷನ್ ಲೆಟರ್ ನ ಕೊಟ್ಟಿರ್ತಾರೆ. ಆದ್ರೆ ಈಗ ಚೆನ್ನೈನಲ್ಲಿ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ನಡೆದಿರೋದ್ರಿಂದ ಮತ್ತೆ ಚಾರ್ಜ್ ತಗೊಂಡು ಚೆನ್ನೈಗೆ ಬರ್ತಾರೆ. ರಮ್ಯಾ ಮೇಲೆ ಅಟ್ಯಾಕ್ ಮಾಡಿದ್ದ ಸೇಮ್ ಕಿಲ್ಲರ್ ಧ್ರುವ ಮೇಲೂ ಅಟ್ಯಾಕ್ ಮಾಡಿ ಯಾವ್ದೋ ಡ್ರಗ್ ನ ಇಂಜೆಕ್ಟ್ ಮಾಡಿದ್ರಿಂದ ಇವ್ರ ದೇಹದ ಅರ್ಧ ಭಾಗ ಬ್ಲಾಕ್ ಆಗಿರುತ್ತೆ. ಧ್ರುವ ಸ್ಟಾರ್ಟಿಂಗ್ ನಲ್ಲಿ ಚೆನ್ನೈನಲ್ಲೇ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಮುಂಬೈಗೆ ಟ್ರಾನ್ಸ್ಫರ್ ಆಗಿರ್ತಾರೆ. ರಮ್ಯಾ ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ಪೊಲೀಸ್ ಆಫೀಸರ್ ಕಡೆಯಿಂದ ನೋ ಪ್ರೋಗ್ರೆಸ್. ಅದಕ್ಕೆ ಧ್ರುವ ಈ ಕೇಸ್ ನ ಹ್ಯಾಂಡಲ್ ಮಾಡ್ತಾರೆ. ಆಕ್ಚುಲಿ ಇವರು ಈ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರನೇ ಮುಂಬೈಯಿಂದ ಚೆನ್ನೈಗೆ ಬಂದಿರೋದು. ಧ್ರುವ ಅವರಿಗೆ ಈ ಕೇಸ್ ನಲ್ಲಿ ಶ್ರುತಿ ಅನ್ನುವ ಲೇಡಿ ಆಫೀಸರ್ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಾಡಿ ಸಿಕ್ಕಿದ್ದ ಪ್ಲೇಸ್ ಗೆ ಬಂದು ಆ ಸ್ಟ್ರೀಟ್ ನಲ್ಲಿರೋ ಎಲ್ಲಾ ಸಿಸಿಟಿವಿ ಫುಟೇಜಸ್ ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ರಮ್ಯಾ FB ಪ್ರೊಫೈಲ್ ನ ಚೆಕ್ ಮಾಡಿದಾಗ ಮೈ ವರ್ಸ್ಟ್ ಬರ್ಡೇ ಎವರ್ ಅಂತ ಯಾರೋ ರಮ್ಯಾ ಸತ್ ನಂತರ ಅವಳ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದೇ ದಿನ ರಾತ್ರಿ ರಮ್ಯಾ ಮೈ ಬೆಸ್ಟ್ ಬರ್ಡೇ ಎವರ್ ಅಂತ ಪೋಸ್ಟ್ ಹಾಕಿದ್ಲು. ನೆಕ್ಸ್ಟ್ ರಮ್ಯಾ ಬಾಯ್ ಫ್ರೆಂಡ್ ಆಗಿರೋ ಕಾರ್ತಿಕ್ ನ ಎಂಕ್ವೈರಿ ಮಾಡ್ತಾರೆ. ಕಾರ್ತಿಕ್ ಒಬ್ಬ ಫೋಟೋಗ್ರಾಫರ್. ಸೆಲೆಬ್ರಿಟೀಸ್ ಗೆ ಫೋಟೋ ಶೂಟ್ ಮಾಡ್ತಾನೆ. ರಮ್ಯಾ ಬರ್ಡೇ ಟೈಮ್ ಅಲ್ಲಿ ತೆಗೆದಿದ್ದ ಫೋಟೋನಲ್ಲಿ ಅವಳು ಚೈನ್ ಹಾಕಿರೋದ್ನ ನೋಡ್ತಾರೆ. ಅದನ್ನ ಇವನ್ನೇ ಬರ್ಡೇ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಆದ್ರೆ ರಮ್ಯಾ ಡೆತ್ ಆದಾಗ ಬಾಡಿನ ರಿಕವರ್ ಮಾಡಿರ್ತಾರೆ ಅಲ್ವಾ, ಆಗ ಈ ಚೈನ್ ಸಿಕ್ಕಿಲ್ಲ. ಅವಳ ಬರ್ಡೇ ದಿನ ರಾತ್ರಿವರೆಗೂ ನಿನ್ ಜೊತೆನೆ ಇದ್ಲಾ? ಎಸ್ ಸರ್, ನಾನೇ ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡಿ ಹೋಗಿದ್ದೆ. ಕಟ್ ಮಾಡಿದ್ರೆ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾರೆ. ರಮ್ಯಾ ಈ ಸ್ಟ್ರೀಟ್ ಒಳಗಡೆ ಎಂಟರ್ ಆಗೋದಕ್ಕೂ ಮುಂಚೆ ಒಂದು ಬ್ಲಾಕ್ ಕಾರ್ ಎಂಟರ್ ಆಗಿದೆ. ಆದ್ರೆ ಆ ಕಾರ್ ನಂಬರ್ ಫೇಕ್. ಯಾಕಂದ್ರೆ RTO ನಲ್ಲಿ ನಂಬರ್ ರಿಜಿಸ್ಟರ್ ಆಗಿಲ್ಲ. ಕಿಲ್ಲರ್ ತುಂಬಾ ಕ್ಲೇವರ್. ಕಾರ್ ಮಾಡೆಲ್ ಇಂದ ಗೊತ್ತಾಗಬಾರ್ದು ಅಂತ ಆಲ್ಟರ್ ಮಾಡಿರ್ತಾನೆ. ಆ ಸ್ಟ್ರೀಟ್ ಒಳಗಡೆ ಹೋಗಿರೋ ಕಾರ್ ರಿಟರ್ನ್ ಬಂದೇ ಇಲ್ಲ. ಆದ್ರೆ ಅದೇ ಸ್ಟ್ರೀಟ್ ನಲ್ಲಿ ರಾತ್ರಿ 10:46ಕ್ಕೆ ಒಬ್ಬ ಜಾಗಿಂಗ್ ಬಂದಿದ್ದಾನೆ. ಅವನು ಜಾಗಿಂಗ್ ಮಾಡಿದ್ದ ಏರಿಯಾದಲ್ಲೆಲ್ಲ ಸುತ್ತಾಡ್ತಾರೆ. ಆಗ ಒಂದು ಬ್ಲಾಕ್ ಕಾರ್ ನಲ್ಲಿ ರಮ್ಯಾ ಒಂದು ಚೈನ್ ಹಾಕಿದ್ಲು ಅಲ್ವಾ, ಅದೇ ಡಿಸೈನ್ ನ ಯಾರೋ ಬಿಡಿಸಿರ್ತಾರೆ. ಕಾರ್ ಓನರ್ ಹತ್ರ ಕೇಳಿದಾಗ ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ಆ ಕಾರ್ ನಲ್ಲಿರೋ ಎಲ್ಲಾ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡ್ತಾರೆ. ಕಾರ್ತಿಕ್ ಗೆ ಕಾಲ್ ಮಾಡಿ, ನೀನು ರಮ್ಯಂಗೆ ಗಿಫ್ಟ್ ಕೊಟ್ಟಿದ್ದೆ ಅಲ್ವಾ, ಆ ಚೈನ್ ನ ಯಾವ ಶಾಪ್ ಇಂದ ಪರ್ಚೇಸ್ ಮಾಡಿದ್ದು? ಸರ್, US ನಲ್ಲಿ ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಹೇಳಿ ತರ್ಸ್ಕೊಂಡಿದ್ದೆ. ಅದನ್ನ ಕಾರ್ ನಲ್ಲಿ ಎಲ್ಲಾದ್ರೂ ರ್ಯಾಂಡಮ್ ಆಗಿ ಬಿಡಿಸಿದ್ರ? ನಾನ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾರ್ತಿಕ್ ಕಾಲ್ ಕಟ್ ಮಾಡ್ತಾನೆ. ಈಗ ಕಲೆಕ್ಟ್ ಮಾಡಿದ್ದ ಫಿಂಗರ್ ಪ್ರಿಂಟ್ಸ್ ನ ಮ್ಯಾಚ್ ಮಾಡಿ ನೋಡಿದಾಗ ಅದು ತಮಿಳರಿವು ಅನ್ನೋ ವ್ಯಕ್ತಿದೆ ಅಂತ ಕನ್ಫರ್ಮ್ ಆಗುತ್ತೆ. ಆಕ್ಚುಲಿ ಅವನು ಡ್ರಗ್ ಟ್ರಾಫಿಕಿಂಗ್ ಕೇಸ್ ನಲ್ಲಿ ಒನ್ ಆಫ್ ದ ಸಸ್ಪೆಕ್ಟ್.
ಸತ್ತೋಗಿರೋ ರಮ್ಯಾ ಹಾಗೂ ಇವನು ಸೇಮ್ ಸ್ಟ್ರೀಟ್ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ತಮಿಳರಿಗೂ ಇದ್ದಾನಲ್ಲ, ಅವನಿಗೆ ದೊಡ್ಡ ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ಬೇಕು ಅನ್ನೋ ಆಸೆ ಇದೆ. ಅವನ್ ನಂಬರ್ ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಫಸ್ಟ್ ಅವನ್ನ ಯಾವುದೇ ಎಂಕ್ವೈರಿ ಮಾಡದೆ ಒಂದು ರೂಮ್ ನಲ್ಲಿ ಕೂಡ ಹಾಕ್ತಾರೆ. ಧ್ರುವ ಹೇಳ್ತಿರೋ ಪ್ರಕಾರ ಈ ರೀತಿ ಒಬ್ಬ ವ್ಯಕ್ತಿನ ಐಸೋಲೇಟ್ ಮಾಡಿದ್ರೆ ಅವನ ಐಡಿಯಲ್ ಮೈಂಡ್ ಅಲ್ಲಿರೋ ಡೆವಿಲ್ ಹೊರಗಡೆ ಬರುತ್ತೆ. ಅದು ಯಾವ ರೀತಿಯ ಡೆವಿಲ್ ಅನ್ನೋದು ಗೊತ್ತಾದ್ರೆ ಮಾತ್ರ ಯಾವ ರೀತಿ ಎಂಕ್ವೈರಿ ಮಾಡ್ಬೇಕು ಅನ್ನೋದು ಐಡಿಯಾ ಬರುತ್ತೆ ಅಂತ. ಅವನು ತುಂಬಾ ಹೊತ್ತು ವೆಯ್ಟ್ ಮಾಡಿ ನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾನೆ. ಆದ್ರೆ ಇವ್ರ ಕಡೆಯಿಂದ ನೋ ರೆಸ್ಪಾನ್ಸ್. ಅವನ್ ಬ್ಯಾಗ್ ಎಲ್ಲ ಹೊರಗಡೆ ಇರೋದ್ರಿಂದ ಅವನ್ ತಂಗಿ ಅಖಿಲ ಕಾಲ್ ಮಾಡ್ತಾ ಇದ್ದಾಳೆ. ಒಳಗಡೆ ಇರೋ ಇವನು ಏನೇನೋ ಮಾತಾಡ್ತಾ ಇದ್ದಾನೆ. ಅವನ್ ಬ್ಯಾಗ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಇದೆಯಂತೆ, ಅದನ್ನ ಮಾತ್ರ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಧ್ರುವ ಯಾವ ಟ್ಯಾಬ್ಲೆಟ್ ಅದು ಅಂತ ಚೆಕ್ ಮಾಡ್ತಾರೆ. ಆಕ್ಚುಲಿ ಅದನ್ನ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ ಗೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಟೆನ್ಷನ್ ಆಗಿ ಗೋಡೆ ಮೇಲೆ ಯಾವ್ದೋ ಹುಡುಗಿ ಚಿತ್ರ ಬಿಡಿಸ್ತಾನೆ. ಮೇ ಬಿ ಅವನು ಸತ್ತೋಗಿರೋ ರಮ್ಯನ್ನೇ ಬಿಡಿಸ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಚಿತ್ರದಲ್ಲಿದ್ದ ಹುಡುಗಿ ಇವನಿಗೆ ಬೈದಂಗೆ ಫೀಲ್ ಆಗಿದ್ರಿಂದ ಅದನ್ನ ಅಳಿಸ್ತಾನೆ. ಹಾಗೇನೆ ಅಲ್ಲಿದ್ದ 20 ಲೀಟರ್ ನೀರ್ನ ಕುಡ್ದಿರ್ತಾನೆ. ಇದನ್ನ ನೋಡಿ ಧ್ರುವ ಅವ್ರಿಗೆ ಶಾಕ್ ಆಗುತ್ತೆ. ಸರ್, ನೀವು ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ, ನನ್ ಮಾತ್ರೆ ಆದ್ರೂ ಕೊಡಿ ಅಂತ ಕೂಗಾಡ್ತಾ ಇದ್ದಾನೆ. ಅವನು ತುಂಬಾ ವೈಲೆಂಟ್ ಆಗ್ತಿರೋದ್ ನೋಡಿ ಅವನ್ ಬ್ಯಾಗ್ ಅಲ್ಲಿದ್ದ ಟ್ಯಾಬ್ಲೆಟ್ ನ ಕೊಡ್ತಾರೆ. ಈಗ ಎಂಕ್ವೈರಿ ಶುರು ಆಗುತ್ತೆ. ಹೇಳು, ಇದುವರೆಗೂ ಎಷ್ಟು ಜನರನ್ನ ಕೊಲೆ ಮಾಡಿದ್ಯಾ? ಸರ್, ನಾನ್ ಕೊಲೆ ಎಲ್ಲ ಮಾಡಿಲ್ಲ. ಸರಿ, ರಾತ್ರಿ ಸಮಯ ಈ ರೋಡಲ್ಲಿ ಏನ್ ಮಾಡ್ತಿದ್ದೆ? ನನ್ಗೆ ಗೂಬೆ ಅಂದ್ರೆ ಭಯ, ಅದಕ್ಕೆ ಹೆದ್ರಿ ಓಡೋದೆ. ನಾನ್ ಡೈಲಿ ಅದೇ ರೂಟ್ ಅಲ್ಲೇ ಜಾಗಿಂಗ್ ಮಾಡ್ತೀನಿ. ನೀವು ಹೇಳ್ತಿರೋ ರಮ್ಯನ್ನ ನಾನ್ ಕೊಲೆ ಮಾಡಿಲ್ಲ. ರಾತ್ರಿ 10:30ಕ್ಕೆ ಯಾವನಾದ್ರೂ ಜಾಗಿಂಗ್ ಮಾಡ್ತಾನ? ನಾನ್ ಮಾಡ್ತೀನಿ ಸರ್. ಕಳೆದ 5-6 ತಿಂಗಳಿಂದ ಅದೇ ರೂಟಲ್ಲೇ ಜಾಗಿಂಗ್ ಮಾಡ್ತಾ ಇದ್ದೀನಿ. ರಮ್ಯಾ ಅನ್ನೋ ಹೆಸರು ಕೇಳಿದ ತಕ್ಷಣ ಇವನ್ ತುಂಬಾ ಟೆನ್ಷನ್ ಆಗ್ತಿದ್ದಾನೆ. ಹಾಗಾದ್ರೆ ಗೋಡೆ ಮೇಲೆ ಬಿಡಿಸಿದ್ದ ಹುಡುಗಿ ಯಾರು? ಆದ್ರೆ ಇವನು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಅದು ನನ್ ಪರ್ಸನಲ್ ವಿಷಯ ಅಂತ. ಈ ಡಾಲರ್ ಡಿಸೈನ್ ನ ನೀನೇ ತಾನೇ ಕಾರ್ನಲ್ಲಿ ಬಿಡಿಸಿರೋದು? ಸರ್, ನಾನ್ ಅದನ್ನ ಬಿಡಿಸಿಲ್ಲ. ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು. ಮನೇಲಿ ತಂಗಿ ಒಬ್ಳೇ ಇರ್ತಾಳೆ ಅಂತ. ಆಗ ಶ್ರುತಿ ಕೇಳ್ತಾರೆ, ಕಾರಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ನಿಂದೆ. ನೀನ್ ಬರೀದೆ ಹೋದ್ರೆ ಬೇರೆ ಯಾರು ಬರೆಯೋದಕ್ ಸಾಧ್ಯ? ಇವನು ಗಾಬರಿ ಆಗ್ತಿದ್ದಾನೆ. ಆದ್ರೆ ಉತ್ತರ ಮಾತ್ರ ಕೊಡ್ತಿಲ್ಲ. ಒಂದು ಡ್ರಗ್ ಕ್ಯಾಟಗರಿ ಟ್ಯಾಬ್ಲೆಟ್ ನ ಯಾಕೆ ಯೂಸ್ ಮಾಡ್ತಾ ಇದ್ದೀಯಾ? ಸರ್, ನಾನು ಯಾವ್ದೋ ಔಷಧಿ ಅನ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯಾವುದೇ ಡಾಕ್ಟರ್ ನನಗೆ ಪ್ರಿಸ್ಕ್ರೈಬ್ ಮಾಡಿಲ್ಲ. ಗೂಗಲ್ ನಲ್ಲಿ ಮೆಡಿಸನ್ ಟು ಇಂಪ್ರೂವ್ ಬ್ಯಾಡ್ ಮೆಮೊರಿ ಅಂತ ಸರ್ಚ್ ಮಾಡಿದಾಗ ಇದೇ ಟ್ಯಾಬ್ಲೆಟ್ ನ ತೋರಿಸ್ತು. ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಏನ್ ಬ್ಯಾಡ್ ಮೆಮೊರಿ? ಸರ್, ನಾನು ಹುಟ್ಟದಾಗಿಂದ ಇಲ್ಲಿವರೆಗೂ ನಾನ್ ನೋಡಿರೋ ಯಾವುದೇ ವಿಷಯನ ನನ್ನಿಂದ ಮರೆಯಕ್ಕಾಗಲ್ಲ. ಯಾವ ತರ? ಸರ್, ನಿಮ್ ಹೆಸರು ಧ್ರುವ, ಮೇಡಮ್ ಹೆಸರು ಶ್ರುತಿ ಅಂತ ಬಂದಿರೋ ಗಾಡಿ ನಂಬರ್ ವರ್ಗೂ ಇವನಿಗೆಲ್ಲ ನೆನ್ಪಿದೆ. ಈ ರೀತಿ ನಾನ್ ನೋಡಿರೋ ಯಾವುದೇ ವಿಷಯನ ನನ್ನಿಂದ ಮರೆಯಕ್ಕಾಗಲ್ಲ ಅಂತ. ಇದನ್ನೆಲ್ಲ ಕೇಳಿ ಇವ್ರಿಗೆ ಶಾಕ್ ಆಗುತ್ತೆ. ಫೆಬ್ರವರಿ 14 ದ ಪಾಯ್ಸನ್ ಪಬ್ ಹೋಟೆಲ್ ನಲ್ಲಿ ಏನ್ ಮಾಡ್ತಿದ್ದೆ? ಈಗ ಇವನ್ ಹೇಳ್ತಿರೋ ಪ್ರಕಾರ ನಾನ್ ಬಿಡಿಸಿದ್ದು ರಮ್ಯಾನೇ. ಆದ್ರೆ ನೀವು ಹೇಳ್ತಿರೋ ರಮ್ಯಾ ಅಲ್ಲ. ನಾನ್ ಲವ್ ಮಾಡ್ತಿದ್ದ ಹುಡುಗಿ ಹೆಸರು ಕೂಡ ರಮ್ಯಾನೇ. ಅವಳನ್ನ ಮರೆಯೋಕೋಸ್ಕರನೇ ಈ ಟ್ಯಾಬ್ಲೆಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಫ್ಲಾಶ್ ಬ್ಯಾಕ್. ತಮಿಳರಿಗೂ ಓದ್ತಾ ಇದ್ದ ಸೇಮ್ ಕ್ಲಾಸ್ ನಲ್ಲೇ ರಮ್ಯಾ ಕೂಡ ಓದ್ತಾ ಇದ್ಲು. ಒಂದಿನ ಪ್ರಪೋಸ್ ಮಾಡಿದ್ದಾಳೆ. ಸ್ಟಾರ್ಟಿಂಗ್ ನಲ್ಲಿ ಇವನು ಒಪ್ಕೊಂಡಿಲ್ಲ. ಆಮೇಲೆ ಒಪ್ಪಿ ಇವನು ಕೂಡ ಲವ್ ಮಾಡೋದಕ್ ಶುರು ಮಾಡ್ದ. US ನಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋದೇ ಇವಳ ಆಸೆ. ಒಂದಿನ ರಮ್ಯಾ ಅವ್ರ ಬಾಸ್, ನಿನಗೆ US ನಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಆಸೆ ಇದೆ ತಾನೆ, ನನ್ನ ಮದ್ವೆ ಮಾಡ್ಕೋ, ನಾವಿಬ್ರು ಅಲ್ಲೇ ಸೆಟ್ಲ್ ಆಗೋಣ ಅಂತ. ಆದ್ರೆ ರಮ್ಯಾ ತಮಿಳರಿವ್ನ ಲವ್ ಮಾಡ್ತಾ ಇರೋದ್ರಿಂದ ಈ ಆಫರ್ ನ ರಿಜೆಕ್ಟ್ ಮಾಡಿರ್ತಾಳೆ. ಈ ವಿಷಯ ಗೊತ್ತಾಗಿ ಇವನು ಆ ಕಂಪ್ನಿನಲ್ಲಿ ಕೆಲಸ ಬಿಡು ಅಂತ ಹೇಳ್ತಾನೆ. ರಮ್ಯಾ ಹೇಳ್ತಿರೋ ಪ್ರಕಾರ, ನಾನು US ನಲ್ಲಿ ಜಾಬ್ ಅಪ್ಲೈ ಮಾಡ್ತೀನಿ, ನೀನ್ ಕೂಡ ಬಾ, ನಿನ್ ತಂಗಿ ಇಲ್ಲೇ ಹಾಸ್ಟೆಲ್ ನಲ್ಲಿ ಓದ್ಲಿ ಅಂತ. ಆದ್ರೆ ಇವನು ಒಪ್ಪಲ್ಲ. ಸ್ವಿಮ್ಮಿಂಗ್ ನಲ್ಲಿ ಚಾಂಪಿಯನ್ ಆಗೋದು ನನ್ ಗುರಿ, ಇನ್ನು ನನ್ ತಂಗಿನ ಒಂಟಿಯಾಗಿ ಬಿಡಕ್ ಆಗಲ್ಲ ಅಂತ. ನೋಡು, ಸ್ವಿಮ್ಮಿಂಗ್ ಎಲ್ಲ ಫಿಟ್ನೆಸ್ ಗೋಸ್ಕರ ಓಕೆ, ಅದನ್ನೇ ಕೆರಿಯರ್ ಮಾಡ್ಕೊಳ್ಳೋದಕ್ ಆಗಲ್ಲ. ಹೀಗೆ ಇಬ್ಬರ ನಡುವೆ ಜಗಳ ಆಗಿ ಅವಳು ಮುನಿಸ್ಕೊಂಡು ಹೋಗಿರ್ತಾಳೆ. ಆಮೇಲೆ ಇವನು ಕಾಲ್ ಮಾಡಿದಾಗ ಅವಳು ಪಿಕ್ ಮಾಡಲ್ಲ. ಮನೆ ಖಾಲಿ ಮಾಡಿ ಜಾಬ್ ಕೂಡ ರಿಸೈನ್ ಮಾಡಿರ್ತಾಳೆ. ವಾಟ್ಸ್ಆಪ್ ನಲ್ಲೂ ಇವನ್ನ ಬ್ಲಾಕ್ ಮಾಡಿರ್ತಾಳೆ. ಆದ್ರೆ ಒಂದು ಫೇಸ್ಬುಕ್ ನೋಟಿಫಿಕೇಶನ್ ಬಂದಿದೆ. ಅವತ್ತು ಫೆಬ್ರವರಿ 14 ದ ಪಾಯ್ಸನ್ ಪಬ್ ಹೋಟೆಲ್ಗೆ ರಮ್ಯಾ ಹೋಗ್ತಿರೋದಾಗಿ ಸ್ಟೇಟಸ್ ಹಾಕಿರ್ತಾಳೆ. ಇವನು ಕೂಡ ಅಲ್ಲಿಗೆ ಹೋಗ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ರಮ್ಯಾ ಅವ್ರ ಬಾಸ್ ಜೊತೆನೆ ವ್ಯಾಲೆಂಟೈನ್ಸ್ ಡೇ ಪಾರ್ಟಿ ಮಾಡ್ತಾ ಇದ್ದಾಳೆ. ಇವನೋಗಿ ಕರೆದಾಗ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರಿಂದ ಇವನಿಗೆ ಅವಮಾನ ಆಗುತ್ತೆ. ಆ ಬಾಸ್ ಬೇರೆ ಬಾಟಲ್ ತೆಗ್ದು ಇವನ್ ತಲೆಗೆ ಹೊಡಿತಾನೆ. ಇದ್ರಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಇವನು ಈ ಟ್ಯಾಬ್ಲೆಟ್ ಗಳನ್ನ ಯೂಸ್ ಮಾಡೋದಕ್ ಶುರು ಮಾಡಿದ್ದಾನೆ. ಹೇಗಾದ್ರೂ ಅವಳನ್ನ ಮರಿಬೇಕು ಅಂತ. ಅದೇ ಪಬ್ ನಲ್ಲೇ ಡ್ರಗ್ ಸಪ್ಲೈ ಆಗ್ತಿದೆ ಅಂತ ಪೊಲೀಸ್ನವ್ರಿಗೆ ಡೌಟ್ ಇತ್ತು. ಇವನು ಕೂಡ ಅಲ್ಲಿಗೆ ಹೋಗಿದ್ರಿಂದ ಹಾಗೇನೆ ಈ ಸಸ್ಪೆಕ್ಟ್ ಗಳ ಲಿಸ್ಟ್ ಅಲ್ಲಿ ಇವನ್ ಫಿಂಗರ್ ಪ್ರಿಂಟ್ಸ್ ನ ಕೂಡ ಆಡ್ ಮಾಡಿರ್ತಾರೆ. ಈಗ ಮತ್ತೆ ರಮ್ಯಾ ನೆನ್ಪಾಗಿದ್ರಿಂದ ಅಪ್ಸೆಟ್ ಆಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ.
ತಮಿಳರಿವು ಈ ಟ್ಯಾಬ್ಲೆಟ್ ನ ನಿರಂತರವಾಗಿ ಯೂಸ್ ಮಾಡಿದ್ರಿಂದಾನೆ ಈ ರೀತಿ ಸೈಡ್ ಎಫೆಕ್ಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅವನಿಗೆ ಹೆವಿ ಮೆಮೊರಿ ಪವರ್ ಇದೆ ಅಂತ ಧ್ರುವ ಡಾಕ್ಟರ್ಗೆ ಹೇಳಿದ್ರಿಂದ ಒಂದು ಟೆಸ್ಟ್ ಮಾಡ್ತಾರೆ. ಅವನ್ ಚಿಕ್ಕ ವಯಸ್ಸಿನ ಬಗ್ಗೆ ಕೇಳಿದಾಗ ತಮಿಳರಿವು ಹೇಳ್ತಿರೋ ಪ್ರಕಾರ ಸಾಧು ಸಂತರು ಹುಟ್ಟು ಬೆಳೆದಿದ್ದ ಒಂದು ಹಳ್ಳಿನಲ್ಲೇ ಇವನು ಕೂಡ ಬೆಳೆದಿದ್ದಾನೆ. ಒಂದು ದೇವಸ್ಥಾನದ ಹತ್ರ ಇದ್ದ ಬಾವಿ ನೀರಿಗೆ ಏನೋ ಒಂದು ಅದ್ಭುತ ಶಕ್ತಿ ಇದೆಯಂತೆ. ಎಲ್ರೂ ಸ್ನಾನ ಮಾಡ್ತಿರೋದ್ ನೋಡಿ ಇವನು ಕೂಡ ಬಾವಿ ಹತ್ರ ಹೋಗಿದ್ರಿಂದ ಕಾಲ್ ಜಾರಿ ಬಾವಿಗೆ ಬಿದ್ದಿರ್ತಾನೆ. ಆಗ ಒಂದು ಆಮೆ ಇವನ್ನ ಮೇಲೆತ್ತೋ ಪ್ರಯತ್ನ ಮಾಡಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಇವನಿಗೆ ಬ್ಲಾಕ್ ಔಟ್ ಆಗಿರುತ್ತೆ. ಬಾವಿಲಿದ್ದ ಆಮೆಯಿಂದ ಇವನಿಗೇನೋ ಒಂದು ಶಕ್ತಿ ಟ್ರಾನ್ಸ್ಫರ್ ಆಗಿರುತ್ತೆ. ಆ ನೀರಿಗೆ ಬಿದ್ದಿದ್ರಿಂದಾನೆ ಇವನಿಗೆ ಅದ್ಭುತ ಮೆಮೊರಿ ಪವರ್ ಬಂದಿರುತ್ತೆ. ಇವ್ರ ತಂದೆ ಹೇಳ್ತಿರೋ ಪ್ರಕಾರ ಈ ಬಾವಿ ನೀರಿಗೆ ಅದ್ಭುತ ಶಕ್ತಿ ಇದೆ. ಸಾಧು ಸಂತರು ಜಲಚರಗಳಾಗಿ ಈ ಬಾವಿನಲ್ಲಿ ಜೀವನ ಮಾಡ್ತಿದ್ದಾರೆ ಅಂತ ತುಂಬಾ ಜನ ನಂಬಿದ್ದಾರಂತೆ. ಆ ಬಾವಿಗೆ ಇವನು ಚಿಕ್ಕ ವಯಸ್ಸಲ್ಲಿ ಬಿದ್ದಿದ್ರಿಂದ ನೀರಲ್ಲಿ ಮುಳುಗಿ 7 ರಿಂದ 8 ನಿಮಿಷ ಬೇಕಾದ್ರೂ ಇರ್ತಾನೆ. ಈಗ ಡಾಕ್ಟರ್ ಹೇಳ್ತಾರೆ ಪ್ರಪಂಚದಲ್ಲೇ ಈ ರೀತಿ ಮೆಮೊರಿ ಪವರ್ ಕೆಲವು ಜನರಿಗೆ ಮಾತ್ರ ಇದೆ. ಅವರಲ್ಲಿ ಇವನು ಕೂಡ ಒಬ್ಬ. ಈಗ ತಮಿಳರಿವು ರಮ್ಯಾ ಹಾಕಿದ್ದ ಚೈನ್ ಡಿಸೈನ್ ನ ನೋಟ್ ಪ್ಯಾಡ್ ಮೇಲೆ ಬಿಡಿಸ್ತಾನೆ. ಇದನ್ನ ನೋಡಿದ್ರುವ ಹಾಗಾದ್ರೆ ನೀನೇ ಅಲ್ವಾ ಈ ಡಾಲರ್ ಡಿಸೈನ್ ನ ಕಾರ್ ಮೇಲೆ ಬಿಡಿಸಿರೋದು? ನೋ ಸರ್, ನಾನು ಈ ಡಾಲರ್ ಚೈನ್ ನ ಬಿಡಿಸಿಲ್ಲ ಅಂತ. ನಾನಿದನ್ನ ಡಾಲರ್ ಡಿಸೈನ್ ಅಂತ ಮಾತ್ರ ಹೇಳ್ದೆ. ನೀನ್ ಹೇಗೆ ಡಾಲರ್ ಚೈನ್ ಅಂತಿದ್ಯಾ? ಸೊ ಹಾಗಾದ್ರೆ ಇವನೇ ಕಿಲ್ಲರ್ ಅಂತ ಅರೆಸ್ಟ್ ಮಾಡೋ ನಿರ್ಧಾರ ಮಾಡಿದಾಗ ಎಸ್ ಸರ್, ನಾನೇ ಇದನ್ನ ಬರ್ದಿದ್ದು. ಭಯದಲ್ಲಿ ನಿಮ್ಮಿಂದ ಮರೆಮಾಚಿದ್ದೆ ಅಷ್ಟೇ. ಅಷ್ಟ್ರಲ್ಲಿ ಇವನ್ ತಂಗಿ ಅಖಿಲ ಕಾಲ್ ಮಾಡ್ತಾಳೆ. ಯಾಕೆ ಫೋನ್ ತೆಗಿತಾ ಇಲ್ಲ? ಹೋದ್ವಾರ ಅಷ್ಟೇ ಇಲ್ಲೊಂದು ಹುಡುಗಿನ ಸಾಯಿಸಿದ್ದಾರೆ. ನಾನ್ ಬೇರೆ ಮನೇಲಿ ಒಬ್ಳೇ ಇದ್ದೀನಿ, ನಿನ್ಗೆ ಬುದ್ಧಿ ಇಲ್ವಾ ಅಂತ. ಅಂದ್ರೆ ಅವಳು ರಮ್ಯಾ ಡೆತ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನನ್ ತಂಗಿ ಹೆದರಿದ್ದಾಳೆ. ನಾನ್ ಹೋಗ್ಬೇಕು, ನನ್ನ ಬಿಟ್ಬಿಡಿ. ಹಾಗಾದ್ರೆ ಆ ಚೈನ್ ಎಲ್ಲಿ ನೋಡ್ದೆ ಹೇಳು? ನನ್ಗೆ ಒಂದೇ ಒಂದು ಚಾನ್ಸ್ ಕೊಡಿ, ನೆನಪು ಮಾಡ್ಕೊಂಡು ಹೇಳ್ತೀನಿ. ನನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗಿ ಅಂತ. ಇವ್ರು ಹಂಗೆ ಮಾಡ್ತಾರೆ. ಪೂಲ್ಗೆ ಹಾರಿ ಯೋಚನೆ ಮಾಡ್ತಾನೆ. ಆ ಪೂಲ್ ನಲ್ಲಿ ಕ್ಯಾಮರಾ ಫಿಕ್ಸ್ ಆಗಿದೆ. ಇವ್ರಿಗೇನು ಅರ್ಥ ಆಗ್ತಿಲ್ಲ, ನೀರೊಳಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ. ಮ್ಯಾನೇಜ್ಮೆಂಟ್ ಅವರು ಹೇಳ್ತಿರೋ ಪ್ರಕಾರ ಅವ್ನು ಯಾವಾಗ್ಲೂ ಹಿಂಗೇನೆ ಮಾಡ್ತಾನೆ. 7 ರಿಂದ 8 ನಿಮಿಷ ಬೇಕಾದ್ರೂ ಉಸಿರುಗಟ್ಟಿ ನೀರಲ್ಲೇ ಇರ್ತಾನೆ ಅಂತ. ಏನಾದ್ರೂ ಕೇಳಿದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಅಂತಾನೆ. ಹಾಗೇನೆ ರಮ್ಯಾ ಡೆತ್ ಆದ ಸ್ಟ್ರೀಟ್ ನ ಇನ್ನೊಂದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅದನ್ನ ಪ್ಲೇ ಮಾಡ್ತಾರೆ. ಇದು ಆಲ್ಮೋಸ್ಟ್ ಇದಕ್ಕೂ ಮುಂಚೆ ಸಿಕ್ಕಿದ್ದ ಫುಟೇಜ್ ತರನೇ ಇದೆ. ಈಗ ನೀರಿಂದ ಎದ್ದು ಬಂದಿರೋ ತಮಿಳರಿವು ಆ ಚೈನ್ ನ ಎಲ್ಲಿ ನೋಡ್ದೆ ಅನ್ನೋದನ್ನ ಹೇಳೋದಕ್ ಶುರು ಮಾಡ್ತಾನೆ. ಇವನಿಗೊಂದು ಅದ್ಭುತ ಶಕ್ತಿ ಇದೆ. ಅದೇನಂದ್ರೆ ನೀರಲ್ಲಿ ಮುಳುಗ್ದಾಗ ವಿಷನ್ ರೂಪದಲ್ಲಿ ಯಾವ ಜಾಗಕ್ಕೆ ಬೇಕಾದ್ರೂ ಟ್ರಾವೆಲ್ ಮಾಡ್ತಾನೆ. ಅದೇ ತರ ಈಗ ರಮ್ಯಾ ಡೆತ್ ಆಗಿದ್ದ ದಿನ ಜಾಗಿಂಗ್ ಮಾಡ್ಕೊಂಡು ಹೋಗಿದ್ದ ಅಲ್ವಾ, ಅದೇ ಜಾಗಕ್ಕೆ ವಿಸಿಟ್ ಮಾಡ್ತಾನೆ. ಆ ದಿನ ಜಾಗಿಂಗ್ ಮಾಡ್ತಿದ್ದಾಗ ಸುಸ್ತಾಗಿ ಒಂದ್ ಕಡೆ ನಿಂತಾಗ ನೀರಿನ ರಿಫ್ಲೆಕ್ಷನ್ ನಲ್ಲಿ ಆ ಚೈನ್ ನ ನೋಡಿರೋದಾಗಿ ಹೇಳ್ತಾನೆ. ಡೌಟ್ ಬಂದು ಧ್ರುವ ಆ ಫುಟೇಜ್ ನ ಪ್ಲೇ ಮಾಡೋದಕ್ಕೆ ಹೇಳ್ತಾರೆ. ಕರೆಕ್ಟ್ ಆಗಿ ನೋಡಿದಾಗ ಆ ದಿನ ರಮ್ಯಾ ಮೇಲೆ ಅಟ್ಯಾಕ್ ಮಾಡಿದಾಗ ಅವಳ ಚೈನ್ ಬಿದ್ದೋಗಿರುತ್ತೆ ಅಲ್ವಾ, ಅದನ್ನ ತಗೊಳ್ಳೋದಕ್ಕೆ ಕಿಲ್ಲರ್ ವಾಪಸ್ ಬಂದಿರ್ತಾನೆ. ಅವನ್ ಚೈನ್ ತಗೊಂಡೋಗ್ತಿರೋದು ಕೂಡ ರೆಕಾರ್ಡ್ ಆಗಿದೆ. ಅಷ್ಟರಲ್ಲಿ ತಮಿಳರಿಯು ತಂಗಿ ಗಾಬರಿ ಆಗಿರ್ತಾಳೆ. ಅದಕ್ಕೆ ಇವನು ನಾನು ಹೋಗ್ತೀನಿ ಅಂದಾಗ ಧ್ರುವ ಹೋಗೋದಕ್ಕೆ ಹೇಳ್ತಾರೆ. ಸಿಸಿಟಿವಿ ನಲ್ಲಿ ನೋಡಿದ್ದ ಜಾಗಕ್ಕೆ ಹೋಗಿ ಅವನ್ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಚೈನ್ ನ ವಾಟರ್ ರಿಫ್ಲೆಕ್ಷನ್ ನಲ್ಲಿ ನೋಡಿರೋದಾಗಿ ಹೇಳ್ತಿದ್ದಾನೆ. ಅಂದ್ರೆ ಇಮ್ಯಾಜಿನೇಷನ್ಗೂ ರಿಯಾಲಿಟಿಗೂ ಏನೋ ಕನೆಕ್ಷನ್ ಇದೆ. ಕಟ್ ಮಾಡಿದ್ರೆ ಆ ದಿನ ರಮ್ಯಾನ ಕೊಂದು ಬಾಡಿನ ಫೋಟೋ ತೆಗೆದು ಅವಳ ಅಕೌಂಟ್ ನಲ್ಲೇ ಪೋಸ್ಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಅವಳನ್ನ ಕೊಂದ ವ್ಯಕ್ತಿನೇ ಪೋಸ್ಟ್ ಮಾಡಿರ್ತಾನೆ. ಈಗ ರಮ್ಯಾ ಫೋಟೋ ಮೇಲೆ ಗಿಚ್ತಾ ಇದ್ದಾನೆ. ಅವನ್ ಜೊತೆ ಯಾವಾಗ್ಲೂ ಒಂದು ಗೂಬೆ ಇರುತ್ತೆ. ಈ ಕಡೆ ಧ್ರುವ ಕಾನ್ಸ್ಟೇಬಲ್ ಜೊತೆ ತಮಿಳರು ಮನೆಗೆ ಹೋಗ್ತಾರೆ. ತಂಗಿ ಅವನ್ನ ಎಬ್ಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದ್ರೆ ಅವನು ಗಾರ್ಡನ್ ಇದ್ರೆಗೆ ಜಾರಿದ್ದಾನೆ. ಅಖಿಲ ಕೇಳ್ತಾಳೆ, ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಮತ್ತೆ ಹುಡ್ಕೊಂಡ್ ಬಂದಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ, ಅವ್ನ್ ಶುರು ಮಾಡಿರೋ ಕೆಲ್ಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೇನೆ ಬಂದಿದ್ದೀವಿ. ಈಗ ಇವನಿಗೆ ಎಚ್ಚರಿಕೆ ಆಗುತ್ತೆ. ಧ್ರುವ ಮತ್ತೆ ಹೆಲ್ಪ್ ಕೇಳ್ತಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಇವನ್ ಒಪ್ಪಲ್ಲ. ನಿಮ್ಮಿಂದ ನನ್ಗೆ ಹಳೆ ನೆನ್ಪ್ ಬಂದು ತುಂಬಾ ಸಮಸ್ಯೆ ಆಗಿದೆ. ನಿಮ್ಗೇನು ಈ ಕೇಸ್ ಗೆದ್ದು ಮೆಡಲ್ ಗಳಿಸ್ಕೋಬೇಕು ಅಲ್ವಾ? ಟ್ರಿಗರ್ ಆಗಿದ್ದ ಧ್ರುವ ಇವರು ಈ ಕೇಸ್ ನಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ನನ್ ಮಗಳು ಪ್ರಿಯಾನ ಕೊನೆಯದಾಗಿ ಈ ವಿಡಿಯೋನಲ್ಲೇ ನೋಡ್ದೆ ಅಂತ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಏನ್ ನಡೆದಿದೆ ಅಂದ್ರೆ ಇವ್ರ ಮಗಳು ಪ್ರಿಯಾ ಹಾಗೇನೆ ಅವಳ ಫ್ರೆಂಡ್ ಕಾಲೇಜಲ್ಲಿ ನಡೀತಾ ಇರೋ ರ್ಯಾಗಿಂಗ್ ಬಗ್ಗೆ ಇವ್ರಿಗೆ ತಿಳ್ಸೋಕೋಸ್ಕರ ಸೀನಿಯರ್ಸ್ ಗೆ ಗೊತ್ತಿಲ್ಲದೆ ಪ್ರಿಯಾ ಫ್ರೆಂಡ್ ಕೈಲಿ ವಿಡಿಯೋ ಕಾಲ್ ಮಾಡೋದಕ್ಕೆ ಹೇಳಿರ್ತಾಳೆ. ಅದನ್ನ ಇವರು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರೆ. ಪ್ರಿಯಾನ ರ್ಯಾಗಿಂಗ್ ಮಾಡ್ತಿರೋ ಸೀನಿಯರ್ ಒಂದು ಡ್ರಗ್ ರ್ಯಾಕೆಟ್ ನಲ್ಲಿ ಭಾಗಿಯಾಗಿದ್ದ. ತುಂಬಾ ವರ್ಷ ತಲೆ ಮರೆಸ್ಕೊಂಡು ಈಗ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಕಾಲೇಜ್ ಸ್ಟೂಡೆಂಟ್ ಆಗಿ ಸೇರ್ಕೊಂಡಿರ್ತಾನೆ. ಧ್ರುವ ವಿಡಿಯೋ ಕಾಲ್ ನಲ್ಲಿ ಪ್ರಿಯಾ ಜೊತೆ ಮಾತಾಡ್ತಿರೋ ವಿಷಯ ಗೊತ್ತಾಗಿ ಅವನಿಗೆ ಹೆದರಿಕೆ ಆಗುತ್ತೆ. ಆಕ್ಚುಲಿ ಅವನು ಪ್ರಿಯಾಗ್ ಪ್ರಪೋಸ್ ಮಾಡಿರ್ತಾನೆ. ಏನೋ ಗಡ್ಡ ತೆಗೆದು ಬಿಟ್ರೆ ಸುನಿಲ್ ಆಗ್ಬಿಡ್ತೀಯಾ, ನೀನ್ ಸಾದಿಕ್ ಅಂತ ನನಗ್ ಗೊತ್ತು. ಸಾದಿಕ್ ಹೆದ್ರಿ ಎಸ್ಕೇಪ್ ಆಗ್ತಾನೆ.
ಆಕ್ಚುಲಿ ಪ್ರಿಯಾ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಓದ್ತಿದ್ಲು. ನೆಕ್ಸ್ಟ್ ಡೇ ಕಾಲೇಜ್ ಹಿಂದೆ ಪ್ರಿಯಾ ಡೆಡ್ ಬಾಡಿ ಸಿಕ್ಕಿದೆ. ಅವಳ ಬಾಡಿನು ರಮ್ಯನ್ ಬಾಡಿ ತರನೇ ಕಪ್ಪಾಗಿರುತ್ತೆ. ಇದರಿಂದ ಡಿಸ್ಟರ್ಬ್ ಆಗಿದ್ದ ಧ್ರುವ ನನ್ ಮಗಳಿಗೆ ಆದ ಪರಿಸ್ಥಿತಿ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಅನ್ಕೊಂಡಿದ್ರು. ಆದ್ರೆ ಚೆನ್ನೈನಲ್ಲಿ ರಮ್ಯಂಗೂ ಇದೇ ತರನೇ ಆಗಿರೋದ್ರಿಂದ ಹೇಗಾದ್ರೂ ಆ ಕಿಲ್ಲರ್ ನ ಕಂಡು ಹಿಡಿಲೇಬೇಕು ಅಂತ ಚೆನ್ನೈಗೆ ಬಂದಿರ್ತಾರೆ. ಆ ಕಿಲ್ಲರ್ ಡ್ರಗ್ ನಲ್ಲಿ ಕೊಕೈನ್ ಮೆಲನೋಟಾನ್ ಅನ್ನುವ ಟಾಕ್ಸಿಕ್ ನ ಯೂಸ್ ಮಾಡ್ತಿದ್ದಾನೆ. ಅದರಿಂದಾನೇ ವಿಕ್ಟಿಮ್ಸ್ ಗಳ ಬಾಡಿ ಕಪ್ಪು ಬಣ್ಣಕ್ಕೆ ತಿರುಗಿ ಸಾಯ್ತಾ ಇರೋದು. ಇದೆಲ್ಲ ಇವ್ರಿಗೆ ಮುಂಬೈನಲ್ಲಿ ಇರುವಾಗ್ಲೇ ಗೊತ್ತಾಗಿರುತ್ತೆ. ಮೇ ಬಿ ಹಿಂದಿನ ದಿನ ಪ್ರಿಯಾ ರ್ಯಾಗಿಂಗ್ ನ ಪ್ರೂವ್ ಮಾಡೋಕೆ ಫ್ರೆಂಡ್ ಕೈಯಲ್ಲಿ ವಿಡಿಯೋ ಕಾಲ್ ಮಾಡಿಸಿ ಸುನಿಲ್ ಹೆಸರಲ್ಲಿ ಕಾಲೇಜ್ ಸೇರ್ಕೊಂಡಿದ್ದ ಸಾದಿಕ್ ನ ಬಣ್ಣ ಬಯಲು ಮಾಡಿದ್ರಿಂದ ಅವನೇ ಪ್ರಿಯಾನ ಕೊಂದಿರ್ಬೋದು ಅನ್ಕೊಂಡು ಸಾದಿಕ್ ನ ಹುಡ್ಕೋ ಸಂದರ್ಭದಲ್ಲಿ ಯಾರೋ ಇಬ್ರು ಹಿಂದೆಯಿಂದ ಬಂದು ಇವ್ರ ಕತ್ತಿನ ಭಾಗಕ್ಕೆ ಅದೇ ಡ್ರಗ್ ನ ಇಂಜೆಕ್ಟ್ ಮಾಡಿರ್ತಾರೆ. ಆ ಡ್ರಗ್ ನ ಕರೆಕ್ಟ್ ಆಗಿ ಕತ್ತಿನ ಭಾಗಕ್ಕೆ ಚುಚ್ಚಿದ್ರೆ ಮಾತ್ರ ಮನುಷ್ಯ ಸಾಯ್ತಾನೆ. ಆದ್ರೆ ಅವರು ಧ್ರುವಗೆ ಅವಸರದಲ್ಲಿ ಸೈಡಿಗೆ ಚುಚ್ಚಿದ್ರಿಂದ ಅವ್ರ ದೇಹದ ಅರ್ಧ ಭಾಗ ಮಾತ್ರ ಕಪ್ಪಾಗಿ ಜೀವಕ್ಕೇನು ತೊಂದರೆ ಆಗಿರೋದಿಲ್ಲ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಇವನು ಸಾರಿ ಕೇಳ್ತಾನೆ. ಹೇಳಿ ಸರ್, ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕಿತ್ತು? ನಿನ್ನೆ ಎಂಕ್ವೈರಿ ಮಾಡ್ದಾಗ್ಲೇ ನಮ್ಗೆ ಮೊದಲನೇ ಕ್ಲೂ ಸಿಕ್ತು. ನಿನ್ಗೇನಾದ್ರೂ ಈ ಕೇಸ್ಗೆ ಸಂಬಂಧಪಟ್ಟಂಗೆ ನೆನಪಾದ್ರೆ ನಮ್ಗೆ ಹೇಳು, ಅದು ಈ ಕೇಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸರಿ ಸರ್, ಈವ್ನಿಂಗ್ ಕೋಚ್ ಹೋದ್ಮೇಲೆ ಬನ್ನಿ, ನಾವ್ ಅಲ್ಲೇ ಟ್ರೈ ಮಾಡೋಣ ಅಂತ. ಬೇಡ, ನೀನ್ ತಗೋತಾ ಇರೋದು ದೊಡ್ಡ ರಿಸ್ಕ್. ನಿನ್ ಜಾಗದಲ್ಲಿ ಬೇಡ, ನಾಳೆ ನಾನು ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡು. ನೆಕ್ಸ್ಟ್ ಡೇ ಇಂಡಿಯನ್ ಮರೀನ್ ಸ್ಟಡೀಸ್ ಅನ್ನೋ ಜಾಗಕ್ಕೆ ಬರ್ತಾರೆ. ತಮಿಳರ್ ಇವನ್ನ ಇಲ್ಲೊಂದ್ಸಲ ಟ್ರೈ ಮಾಡೋದಕ್ಕೆ ಹೇಳ್ತಾರೆ. ನೀರಲ್ಲಿ ಮುಳುಗಿ ಅವನ್ ವಿಷನ್ ಪವರ್ ನ ಯೂಸ್ ಮಾಡ್ಕೊಂಡು ಮತ್ತೆ ರಮ್ಯ ಡೆತ್ ಆದ ಜಾಗಕ್ಕೆ ರಿವಿಸಿಟ್ ಮಾಡಿ ಆ ಕಿಲ್ಲರ್ ನ ಫಾಲೋ ಮಾಡ್ತಾನೆ. ಆ ಕಿಲ್ಲರ್ ಬಿದ್ದಿದ್ದ ರಮ್ಯ ಚೈನ್ ತಗೊಂಡು ಕಾರ್ನಲ್ಲಿ ಹೊರಟು ಸ್ವಲ್ಪ ದೂರ ಹೋದ್ಮೇಲೆ ರಮ್ಯಾ ಬಾಡಿನ ರೋಡ್ ಸೈಡ್ ಅಲ್ಲಿ ಇದ್ದ ಒಂದು ಕಸದ ಬುಟ್ಟಿಗೆ ಹಾಕಿ ಫೋಟೋನ ತೆಗಿತಾನೆ. ಆಮೇಲೆ ಕಾರಲ್ಲಿ ಕೂತು ರಮ್ಯಾ FB ಅಕೌಂಟ್ ನ ಹ್ಯಾಕ್ ಮಾಡಿ ಮೈ ವರ್ಸ್ಟ್ ಬರ್ಡೇ ಎವರ್ ಅಂತ ಪೋಸ್ಟ್ ಹಾಕಿದ್ದಾನೆ. ಇನ್ನು ಇವನು ನೀರೊಳಗಡೆ ಬಂದು ತುಂಬಾ ಹೊತ್ತಾಗಿದ್ರಿಂದ ಬ್ಯಾಕಪ್ ಗೋಸ್ಕರ ಆಕ್ಸಿಜನ್ ತಂದಾಗ ತಮಿಳರಿವು ರಿಜೆಕ್ಟ್ ಮಾಡ್ತಾನೆ. ಈ ವಿಷಯ ಗೊತ್ತಾಗಿದ್ರಿಂದ ಧ್ರುವ ಅವನ್ನ ಹಾಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಈ ಕಡೆ ಆ ಕಿಲ್ಲರ್ ಅವನ್ ಸ್ಟೇ ಆಗಿದ್ದ ರೂಮ್ ಹತ್ರ ಬರ್ತಾನೆ. ಇವನು ಕೂಡ ಹಿಂದೆನೆ ಹೋದಾಗ ಆ ಗೂಬೆನ್ ನೋಡಿ ಹೆದ್ರಿ ವಾಪಸ್ ಬರ್ತಾನೆ. ಇನ್ ಮುಂದೆ ಅವ್ನ್ ನೀರಲ್ಲಿದ್ರೆ ಅವನ್ ಜೀವಕ್ಕೆ ಅಪಾಯ ಅಂತ ನೀರಿಂದ ಮೇಲೆತ್ತೋದಕ್ಕೆ ಹೇಳ್ತಾರೆ. ಈಗ ಅವನು ವಿಷನ್ ನಲ್ಲಿ ನೋಡಿದ ಅಷ್ಟು ವಿಷಯನ ಹೇಳ್ತಾನೆ. ಆದ್ರೆ ಧ್ರುವ ಇದನ್ನ ನಂಬಲ್ಲ. ಅವನು ಹೇಳೋದ್ನೆಲ್ಲ ನಾವು ನಂಬ್ತಾ ಇದ್ದೀವಿ ಅಂತ ಇಲ್ದೇ ಇರೋ ಕತೆ ಕಟ್ತಾ ಇದ್ದಾನೆ ಅನ್ಕೋತಾರೆ. ಆದ್ರೆ ಶಾಕಿಂಗ್ಲಿ ಅವನು ಹೇಳಿಕೆ ಕೊಟ್ಟಾಗ ಅದನ್ನೆಲ್ಲ ಇವರು ರೆಕಾರ್ಡ್ ಮಾಡಿರ್ತಾರೆ. ಅದ್ರ ಪ್ರಕಾರ ನೋಡಿದಾಗ ಅವನು ಹೇಳಿದ್ದೆಲ್ಲ ಮ್ಯಾಚ್ ಆಗಿದೆ. ಕೊನೆಯದಾಗಿ ಮದರ್ಸ್ ವರ್ಲ್ಡ್ ಸೂಪರ್ ಮಾರ್ಕೆಟ್ ಇಂದ ಸ್ವಲ್ಪ ದೂರದಲ್ಲಿರೋ ಮನೆ ಹತ್ರ ಹೋಗಿರೋದು ಕೂಡ ಮ್ಯಾಚ್ ಆಗಿದೆ. ಧ್ರುವ ಅವ್ರಿಗೆ ಶಾಕ್ ಆಗುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಆ ಕಿಲ್ಲರ್ ಯಾವ ಮನೆಗೆ ಹೋದ ಅಂತ ಗೊತ್ತಿಲ್ಲ. ಧ್ರುವ ಇದ್ರ ಬಗ್ಗೆ ಡಾಕ್ಟರ್ ಹತ್ರ ಕೇಳಿದಾಗ ತಮಿಳರಿಯು ತರ ಅದ್ಭುತ ವಿಷನ್ ಇರೋ ಜನ ತುಂಬಾ ಜನ ಈ ಪ್ರಪಂಚದಲ್ಲಿ ಇದ್ದಾರೆ. 1970 ಡೋರತಿ ಆಲಿಸನ್ ಅನ್ನುವ ಲೇಡಿ ಅವರಿಗಿದ್ದ ವಿಷನ್ ಪವರ್ ಇಂದ ತುಂಬಾ ಮಿಸ್ಟೀರಿಯಸ್ ಮರ್ಡರ್ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದಾರೆ. ಅವ್ರು ನಿಜವಾಗ್ಲೂ ನೋಡದೇ ಇರೋ ಘಟನೆ ನಡೆದಿರೋ ಜಾಗಕ್ಕೆ ಹೋಗಿ ಅವ್ರದೇ ವಿಷನ್ ನಲ್ಲಿ ನೋಡಿ ಆ ಮರ್ಡರ್ ಕೇಸ್ಗೆ ಬೇಕಾದ ಕ್ಲೂಗಳನ್ನ ಕಂಡು ಹಿಡಿದಿದ್ದಾರೆ ಅಂತ. ಸೊ ತಮಿಳರಿವಿಗೆ ಕೂಡ ಅದೇ ವಿಷನ್ ಪವರ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ಮದರ್ಸ್ ವರ್ಲ್ಡ್ ಮಾರ್ಕೆಟ್ ಹತ್ರ ಹೋಗ್ತಾರೆ. ಇಲ್ಲಿರೋ ಯಾವ್ದೋ ರೂಮ್ ನಲ್ಲೇ ಕಿಲ್ಲರ್ ಇದ್ದಾನೆ. ಆದ್ರೆ ಯಾವ್ದು ಅಂತ ಗೊತ್ತಿಲ್ಲ. ತಮಿಳರಿವು ಕೊಟ್ಟಿದ್ದ ಕ್ಲೂ ಪ್ರಕಾರ ಆ ಕಿಲ್ಲರ್ ಹತ್ರ ಒಂದು ಗೂಬೆ ಇದೆ. ಈ ಏರಿಯಾದಲ್ಲಿ ಯಾರಾದ್ರೂ ಗೂಬೆ ನೋಡಿದ್ರ ಅಂತ ಕೇಳಿದಾಗ ಕ್ಲೂ ಕೊಟ್ರೆ ದುಡ್ಡು ಸಿಗುತ್ತೆ ಅನ್ನೋ ಆಸೆಗೆ ತುಂಬಾ ಜನ ನೋಡಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಆದ್ರೆ ಒಂದು ಚಿಕ್ಕ ಹುಡುಗಿ ಹೇಳ್ತಿರೋ ಪ್ರಕಾರ ಹೋದ್ವಾರ ನಾನು ಗೂಬೆ ಕಿರ್ಚೋ ಶಬ್ದನ ಕೇಳಿಸ್ಕೊಂಡೆ, ನನ್ನಿಂದ ನೋಡಕ್ ಆಗಲ್ಲ. ನಮ್ ತಾತ ಹೇಳ್ತಿದ್ರು 2 ಮರ ತಬ್ಕೊಂಡಂಗೆ ಒಂದು ಮನೆ ಹತ್ರ ಮರ ಇದೆ ಅಂತ. ಅಲ್ಲಿಂದಾನೆ ಶಬ್ದ ಕೇಳಿಸ್ತಾ ಇತ್ತು. ಹಾಗೇನೆ ತಮಿಳರಿವು ವಿಷನ್ ನಲ್ಲಿ ನೋಡಿ ಹೇಳಿದ ಪ್ರಕಾರ ಆ ಕಿಲ್ಲರ್ ಹೋಗಿದ್ದ ಮನೆ ಗೇಟ್ ನಲ್ಲಿ ಕ್ರಾಸ್ ಸಿಂಬಲ್ ಇದೆಯಂತೆ. ಸೊ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಅಲ್ಲೋಗಿ ನೋಡಿದಾಗ ಹೌಸ್ ಓನರ್ ಹೇಳ್ತಿರೋ ಪ್ರಕಾರ ಇಲ್ಲಿ ಸ್ಟೇ ಆಗಿದ್ದವನು ಯಾವಾಗ್ಲೂ ಮಾಸ್ಕ್ ಹಾಕೋತಿದ್ನಂತೆ. ರೀಸೆಂಟ್ಲಿ ಖಾಲಿ ಮಾಡ್ಕೊಂಡು ಹೋದ. ಅವನ್ ಜೊತೆ ಇನ್ನೂ 3-4 ಜನ ಇದ್ರು. ಈ ರೂಮ್ ಅಲ್ಲಿ ಒಂದು ಮ್ಯಾಗಝಿನ್ ಪೀಸ್ ಸಿಗುತ್ತೆ. ಅದ್ರಲ್ಲಿ ಎ ಡಾರ್ಕ್ ಟ್ರೂತ್ ಅಂತ ಬರ್ದಿದೆ. ಅವರೆಲ್ಲ ಟ್ರ್ಯಾಪ್ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಟ್ರೇಸ್ ಮಾಡಕ್ ಆಗಲ್ಲ. ಈ ಕಡೆ ತಮಿಳರಿವು ಮನೆಗ್ ಬಂದಾಗ ಅಖಿಲ ಲಾಕ್ ಮಾಡಿ ಎಲ್ಲಿಗೋ ಹೋಗಿರ್ತಾಳೆ. ಆಕ್ಚುಲಿ ಕಾಲೇಜ್ ಮುಗಿದ್ಮೇಲೆ ಇಷ್ಟೊತ್ತಿಗೆ ಅವಳು ಇಲ್ಲಿ ಇರ್ಬೇಕಿತ್ತು. ಪಕ್ಕದ ಮನೆ ಹುಡುಗ ಹೇಳ್ತಿರೋ ಪ್ರಕಾರ ಬ್ಲಾಕ್ ಕಾರಲ್ಲಿ ಹತ್ತಿ ಹೋದ್ಲಂತೆ. ಇವನಿಗ್ ಶಾಕ್ ಆಗುತ್ತೆ. ಮೇ ಬಿ ಆ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ನನ್ ತಂಗಿನೇ ಆಗಿರ್ಬೋದು ಅಂತ. ಇವನ್ ಫೋನ್ ಮಿಸ್ ಆಗಿರುತ್ತೆ. ಅದಕ್ಕೆ ಪಕ್ಕದ ಮನೆಯವ್ರ ಫೋನ್ ಇಂದ ಅಖಿಲ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಈ ವಿಷಯನ ಲೇಡಿ ಪೊಲೀಸ್ ಆಗಿರೋ ಶ್ರುತಿಗೂ ಕಾಲ್ ಮಾಡಿ ಹೇಳ್ತಾನೆ. ಕೊನೆಯದಾಗಿ ಅವಳನ್ನ ನೋಡಿದಾಗ ವೈಟ್ ಚೂಡಿದಾರ್ ಹಾಕಿದ್ಲು ಅನ್ನೋದು ಮಾತ್ರ ಇವನಿಗೆ ನೆನಪಿದೆ. ಈ ಕಡೆ ಅಖಿಲ ಸೇಫ್ ಆಗಿ ಫ್ರೆಂಡ್ ಜೊತೆನೆ ಹಾಸ್ಟೆಲ್ ನಲ್ಲಿ ಇದ್ದಾಳೆ. ಈ ವಿಷಯನ ತಮಿಳರಿವಿಗೆ ಹೇಳೋದಕ್ಕೆ ಇಲ್ಲಿ ಸರಿಯಾಗಿ ಸಿಗ್ನಲ್ ಇಲ್ಲ.
ಅದಕ್ಕೆ ಹಾಸ್ಟೆಲ್ ಇಂದ ಹೊರಗಡೆ ಬರ್ತಾಳೆ. ಈ ಕಡೆ ತಮಿಳರಿವು ಶ್ರುತಿಗೆ ಹೇಳ್ತಿರೋ ಪ್ರಕಾರ ನನ್ ತಂಗಿಗೆ ಶಾರ್ಟ್ ಸೈಟ್ ಪ್ರಾಬ್ಲಮ್ ಇದೆ, ಸ್ಪೆಕ್ಸ್ ಹಾಕಿರ್ತಾಳೆ ಅಂತ ಹೇಳಿ ಅನ್ಕಾನ್ಶಿಯಸ್ ಆಗ್ತಾನೆ. ಯಾಕಂದ್ರೆ ಈ ಟೆನ್ಷನ್ ನಲ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಟ್ಯಾಬ್ಲೆಟ್ ನ ಇವನು ತಗೊಂಡಿರಲ್ಲ. ಇಲ್ಲಿ ನೋಡಿದ್ರೆ ಆ ಕಿಲ್ಲರ್ ಇನ್ನೊಂದು ಹುಡುಗಿನ ಟಾರ್ಗೆಟ್ ಮಾಡಿ ಸೇಮ್ ಡ್ರಗ್ ನ ಇಂಜೆಕ್ಟ್ ಮಾಡ್ತಾನೆ. ಆಗ ಆ ಹುಡುಗಿ ಹಾಕಿದ್ದ ಸ್ಪೆಕ್ಸ್ ಬಿದ್ದೋಗುತ್ತೆ. ಹಾಗಾದ್ರೆ ಆ ಕಿಲ್ಲರ್ ಅಖಿಲನ ಸಾಯಿಸ್ಬಿಟ್ಟ ಅನ್ಸುತ್ತೆ. ಕಟ್ ಮಾಡಿದ್ರೆ ಬೆಳಗ್ಗೆ ಎಚ್ಚರಿಕೆ ಆದಾಗ ಇವನ್ ಫೋನ್ಗೆ ಶ್ರುತಿ 8 ಸಲ ಕಾಲ್ ಮಾಡಿದ್ದಾರೆ. ಇವನು ಮತ್ತೆ ರಿಟರ್ನ್ ಕಾಲ್ ಮಾಡ್ತಾನೆ. ಈ ಕಡೆ ಪೊಲೀಸ್ನವ್ರಿಗೆ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಅದು ನೋಡೋಕೆ ಅಖಿಲ ತರನೇ ಇರೋದ್ರಿಂದ ಧ್ರುವ ಅವ್ರಿಗೆ ಶಾಕ್ ಆಗುತ್ತೆ. ಅಷ್ಟ್ರಲ್ಲಿ ಶ್ರುತಿ ತಮಿಳರಿವ್ನ ಇಲ್ಲಿಗೆ ಬರೋದಕ್ಕೆ ಹೇಳಿರ್ತಾರೆ. ಸತ್ತಿರೋದು ಅಖಿಲನೇ ಅನ್ಕೊಂಡು ಇವನು ಜೋರಾಗಿ ಅಳ್ತಾ ಇದ್ದಾನೆ. ಸ್ಲಿಪ್ಪರ್ ನೋಡಿ ಇದು ಅಖಿಲ ಅಲ್ಲ, ಅವಳು ಹೀಲ್ಸ್ ಯೂಸ್ ಮಾಡಲ್ಲ ಅಂತ. ಹಾಗಾದ್ರೆ ಇಲ್ಲಿ ಸತ್ತಿರೋದು ಯಾರು ಅಂತ ಚೆಕ್ ಮಾಡಿದಾಗ ಹೆಸರು ಶಾಲಿನಿ ವೆಂಕಟ್. ಇವರು ಡರ್ಮಟಾಲಜಿಸ್ಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಕಿಲ್ಲರ್ ಆ ಡಾಕ್ಟರ್ ಅಕೌಂಟ್ ನಲ್ಲೂ ಬಿಫೋರ್ ಹೇಗಿದ್ರು ಸತ್ ನಂತರ ಹೇಗಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾನೆ. ಇನ್ನು ಅಖಿಲ ಸೇಫ್. ರಾತ್ರಿ ಮಳೆ ಜಾಸ್ತಿ ಇದ್ದಿದ್ರಿಂದ ಫ್ರೆಂಡ್ಸ್ ಜೊತೆಲೆ ಸ್ಟೇ ಆಗಿರ್ತಾಳೆ. ಇವನಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಕನೆಕ್ಟ್ ಆಗಿರಲ್ಲ. ಈ ಕಡೆ ಧ್ರುವ ಆ ಡಾಕ್ಟರ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ರೀಸೆಂಟ್ಲಿ ಫಿಲ್ಮ್ ಡೈರೆಕ್ಟರ್ ಆಗಿರೋ ರಾಜೇಶ್ ಡಾಕ್ಟರ್ನ ಪದೇ ಪದೇ ಮೀಟ್ ಆಗ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಇನ್ನು ತಮಿಳರಿವು ನಿದ್ದೆ ಮಾಡ್ತಾ ಇರುವಾಗ ಅಖಿಲನ ಸೇಮ್ ಕಿಲ್ಲರ್ ಸಾಯಿಸಿರೋ ತರ ಕನ್ಸ್ ಬೀಳುತ್ತೆ. ಇದ್ರಿಂದ ಗಾಬರಿಯಾಗಿದ್ದ ಇವನು ಆ ಕಿಲ್ಲರ್ನ ಹೇಗಾದ್ರೂ ಪತ್ತೆ ಹಚ್ಚಲೇಬೇಕು ಅಂತ ಮತ್ತೆ ನೀರಲ್ಲಿ ಮುಳುಗಿ ವಿಷನ್ ಮೂಲಕ ಆ ಕಿಲ್ಲರ್ನ ಫಾಲೋ ಮಾಡ್ತಿದ್ದ ದಿನಕ್ಕೆ ರಿವಿಸಿಟ್ ಮಾಡ್ತಾನೆ. ಅವನ್ ರೂಮ್ಗೆ ಹೋದಾಗ ಒಂದು ಮ್ಯಾಗಝಿನ್ ಕವರ್ ಪೇಜ್ ಮೇಲೆ ಗೀಚಿ ಕೊನೆಗೆ ಹರಿದು ಬಿಸಾಡ್ತಾನೆ. ಆ ಕಿಲ್ಲರ್ ಹಾಕಿದ್ದ ಮಾಸ್ಕ್ ನ ರಿಮೂವ್ ಮಾಡುವಾಗ ಇವನಿಂದ ನೋಡಕ್ ಆಗಲ್ಲ. ಯಾಕಂದ್ರೆ ಇವನು ನೀರಿಗೆ ಇಳಿದು ತುಂಬಾ ಹೊತ್ತಾಗಿರೋದ್ರಿಂದ ಅನ್ಕಾನ್ಶಿಯಸ್ ಆಗ್ತಾನೆ. ಪೂಲ್ ನಲ್ಲಿದ್ದ ಸ್ಟಾಫ್ ಅವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ವಿಷಯ ಗೊತ್ತಾಗಿ ಧ್ರುವ ಹಾಸ್ಪಿಟಲ್ಗೆ ಬರ್ತಾರೆ. ಅವನ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಹೇಳ್ತಾರೆ ಬ್ರೀತಿಂಗ್ ಇದೆ, ಆದ್ರೆ ರೆಸ್ಪಾನ್ಸ್ ಇಲ್ಲ. ಇನ್ನು 48 ಅವರ್ಸ್ ಒಳಗಡೆ ಎಚ್ಚರಿಕೆ ಆಗಿಲ್ಲ ಅಂದ್ರೆ ಕೋಮಾಗ್ ಜಾರೋ ಸಾಧ್ಯತೆ ಇದೆ ಅಂತ. ಇದನ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಲಕ್ಕಿಲಿ ನೆಕ್ಸ್ಟ್ ಡೇ ಅವನಿಗೆ ಎಚ್ಚರಿಕೆ ಆಗುತ್ತೆ. ಇವತ್ತು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರೋದ್ರಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಈ ಕಡೆ ಅಖಿಲಾಗಿ ಶಾಕ್ ಆಗುತ್ತೆ. ಇಲ್ಲಿದ್ದವನು ಎಲ್ಲಿಗೆ ಹೋದ ಅಂತ. ಅವನು ಓಡ್ತಿರೋದ್ನ ನೋಡಿ ಧ್ರುವ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಸ್ಪರ್ಧೆನಲ್ಲಿ ಭಾಗವಹಿಸಿ ಗೆಲ್ತಾನೆ. ಇವನ್ ಕಾನ್ಫಿಡೆನ್ಸ್ ನೋಡಿ ಧ್ರುವ ಅವನಿಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಇವನು ಕೊನೆಯದಾಗಿ ವಿಷನ್ ನಲ್ಲಿ ನೋಡಿದ್ನ ಬಿಡಿಸ್ತಾನೆ. ಇದೇ ಮ್ಯಾಗಝಿನ್ ನ ಪೀಸ್ ಆ ದಿನ ಧ್ರುವ ಕಿಲ್ಲರ್ ಸ್ಟೇ ಆಗಿದ್ದ ರೂಮ್ಗೆ ಹೋದಾಗ ಸಿಕ್ಕಿರುತ್ತೆ. ಅಂಡ್ ಇದೇ ಮ್ಯಾಗಝಿನ್ ನ ಆ ದಿನ ಕಾರ್ತಿಕ್ ನ ಎಂಕ್ವೈರಿ ಮಾಡೋದಕ್ಕೆ ಹೋದಾಗ್ಲೂ ಅವನು ಆಫೀಸ್ ನಲ್ಲಿ ನೋಡಿರ್ತಾರೆ. ಕಾರ್ತಿಕ್ ಗೆ ಕಾಲ್ ಮಾಡಿದಾಗ ಅವನು ಬೆಂಗಳೂರಲ್ಲಿ ಇದ್ದಾನಂತೆ. ಆಗ ಅಸಿಸ್ಟೆಂಟ್ ಹತ್ರ ಕೇಳ್ತಾರೆ, ನೀವು ಮಾಡಿರೋ ಟೈಮ್ ಮ್ಯಾಗಝಿನ್ ಕವರ್ ಫೋಟೋನಲ್ಲಿರೋ ಹುಡುಗಿ ಯಾರು? ಸರ್, ಅವ್ರ ಹೆಸರು ವೆನಿಲಾ. ಧ್ರುವ ಅವ್ರ ಅಡ್ರೆಸ್ ನ ತಿಳ್ಕೊತಾರೆ. ಈಗ ಕತೆ ಪ್ರೆಸೆಂಟಿಗ್ ಬರುತ್ತೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲೂ ತೋರಿಸಿರ್ತಾರೆ. ನನ್ ಪರ್ಮಿಷನ್ ಇಲ್ದೆ ಆಡ್ ನಲ್ಲಿ ನನ್ ಫೋಟೋ ಯೂಸ್ ಮಾಡಿದ್ದಾರೆ ಅಂತ ವೆನಿಲಾ ಹೇಳಿರ್ತಾಳೆ ಅಲ್ವಾ, ಅದೇ ಸೀನ್ ಈಗ ತೋರಿಸ್ತಾರೆ. ತಮಿಳರಿವಿಗೆ ಬಂದಿರೋ ವಿಷನ್ ಪ್ರಕಾರ ಆ ಕಿಲ್ಲರ್ ಕೊನೆಯದಾಗಿ ವೆನಿಲಾ ಫೋಟೋ ಇದ್ದ ಮ್ಯಾಗಝಿನ್ ಕವರ್ ಮೇಲೆನೆ ಗೀಚಿರ್ತಾನೆ. ಸೊ ಇವಳೆ ಅವ್ನ್ ನೆಕ್ಸ್ಟ್ ಟಾರ್ಗೆಟ್ ಅಂತ ಧ್ರುವ ಅಂಡ್ ಟೀಮ್ ವೆನಿಲಾನ ಫಾಲೋ ಮಾಡ್ತಾರೆ. ಅವಳ ಜೊತೆಲೆ ಟ್ರಾವೆಲ್ ಮಾಡ್ತಿರೋ ಶ್ರುತಿಗೆ ಬಟನ್ ಸ್ಪೈ ಕ್ಯಾಮರಾನ ವೆನಿಲಾ ಮೇಲೆ ಕ್ಲಿಪ್ ಮಾಡೋದಕ್ಕೆ ಹೇಳ್ತಾರೆ. ಶ್ರುತಿ ಹಂಗೆ ಮಾಡ್ತಾಳೆ. ವೆನಿಲಾ ಈ ಆಡ್ ಬಗ್ಗೆನೆ ಮಾತಾಡಿರ್ತಾಳೆ. ಆಕ್ಚುಲಿ ವೆನಿಲಾಗೆ ಒಂದು ಮೂವಿನಲ್ಲಿ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದೆ. ಈ ಆಡ್ ನೋಡಿ ಅವಕಾಶ ಕೈತಪ್ಪೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಏನ್ ನಡೆದಿದೆ ಅಂದ್ರೆ PV ಸಿಂಧು ಅವ್ರ ಬಯೋಪಿಕ್ ಮಾಡ್ತೀವಿ, ಅದ್ರಲ್ಲಿ ನೀನೇ ಹೀರೋಯಿನ್. ಆದ್ರೆ ವೆನಿಲಾ ಸ್ಕಿನ್ ಕಲರ್ ಫುಲ್ ಡಾರ್ಕ್. ಅದಕ್ಕೆ PV ಸಿಂಧು ಅವ್ರ ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗೋ ತರ ಡಾರ್ಕ್ ಬ್ರೌನ್ ಟೋನ್ ಬರೋ ತರ ಡಾಕ್ಟರ್ ಶಾಲಿನಿ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಡೈರೆಕ್ಟರ್ ರಾಜೇಶ್ ಹೇಳಿರ್ತಾರೆ. ಪ್ರೊಸೀಜರ್ ಮುಗ್ದಿದೆ. ಅಷ್ಟರಲ್ಲಿ ಡಾಕ್ಟರ್ ಶಾಲಿನಿ ಅವ್ರ ಕ್ಲಿನಿಕ್ ಹೆಸರು ಬೆಳಿಲಿ ಅಂತ ಈ ಫೋಟೋನ ವೆನಿಲಾ ಪರ್ಮಿಷನ್ ಇಲ್ದೆ ಆಡ್ ನಲ್ಲಿ ಯೂಸ್ ಮಾಡಿರ್ತಾರೆ. ಇದನ್ನೇ ನೆಪ ಮಾಡ್ಕೊಂಡು ಬೇರೊಂದು ಹುಡುಗಿನ ಈ ಪ್ರಾಜೆಕ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಈ ಡೈರೆಕ್ಟರ್ ರಾಜೇಶ್. ನಮ್ ಪರ್ಮಿಷನ್ ಇಲ್ದೆ ಯಾಕೆ ಈ ಆಡ್ ಕೊಟ್ಟೆ ಅಂತ. ಅವರು ನನ್ ಪರ್ಮಿಷನ್ ಕೇಳಿಲ್ಲ ಅಂತ ಎಷ್ಟೇ ಹೇಳಿದ್ರು ರಾಜೇಶ್ ಕೇಳೋ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ಪ್ರೊಡ್ಯೂಸರ್ ಮಗಳನ್ನ ಕರೆಸಿ ಅವಳ ಸ್ಕಿನ್ ಟೋನ್ ನ ಡೌನ್ ಮಾಡಿ ಈ ಬಯೋಪಿಕ್ ಗೆ ಸೆಲೆಕ್ಟ್ ಮಾಡಿರ್ತಾರೆ. ಇದನ್ನೆಲ್ಲ ಧ್ರುವ ಕೂಡ ವೆನಿಲಾಗೆ ಫಿಕ್ಸ್ ಆಗಿರೋ ಆ ಬಟನ್ ಕ್ಯಾಮರಾ ಮೂಲಕ ನೋಡ್ತಾ ಇದ್ದಾರೆ. ಈಗ ವೆನಿಲಾ ಹೇಳ್ತಾಳೆ, ಎಲ್ಲೋ ಜೀವನ ಮಾಡ್ತಿದ್ದೆ, ನೀವೇ ನನ್ ಫೋಟೋನ ಮ್ಯಾಗಝಿನ್ ನಲ್ಲಿ ನೋಡಿ ಅವಕಾಶ ಕೊಡ್ತೀನಿ ಅಂದ್ರಿ, ಆದ್ರೆ ಈಗ ಯಾಕೆ ಬೇರೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದೀರಾ? ಏನ್ ಮಾಡೋದು ವೆನಿಲಾ? ಪ್ರೊಡ್ಯೂಸರ್ ಅವ್ರ ಮಗಳನ್ನ ಈ ಪ್ರಾಜೆಕ್ಟ್ ಮೂಲಕ ಪರಿಚಯ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ನನ್ಗೆ ಬೇರೆ ದಾರಿ ಇಲ್ಲ. ಆಕ್ಚುಲಿ ವೆನಿಲಾ ಮಾಡಿದ್ದ ಪೈಲಟ್ ಫಿಲ್ಮ್ ನೋಡಿನೇ ಈ ಪ್ರೊಡ್ಯೂಸರ್ ನ ಮಗಳು ನಾನೇ ಈ ರೋಲ್ ಮಾಡ್ತೀನಿ ಅಂತ ಹೇಳಿ ವೆನಿಲಾಗ್ ಸಿಗ್ಬೇಕಾಗಿದ್ದ ಅವಕಾಶನ ಕಿತ್ಕೊಂಡಿರ್ತಾಳೆ. ಇವಳ ಹೆಸರು ಸನಾ. ಇವತ್ತು ಈವ್ನಿಂಗ್ ಒಂದು ಪಾರ್ಟಿ ಇದೆ, ನೀವ್ ಅಲ್ಲಿಗೆ ಮಿಸ್ ಮಾಡದೆ ಬರ್ಬೇಕು ಅಂತ ಹೇಳ್ತಾಳೆ. ವೆನಿಲಾಗೆ ತುಂಬಾ ಹರ್ಟ್ ಆಗುತ್ತೆ. ಅಲ್ಲಿಂದ ಮತ್ತೆ ಮನೆಗೆ ಹೋಗುವಾಗ ಫಾಲೋ ಮಾಡ್ತಿದ್ದ ಶ್ರುತಿ ಸಿಗ್ನಲ್ ನಲ್ಲಿ ಸಿಗಾಕೊಂಡಿದ್ರಿಂದ ಫಾಲೋ ಮಾಡಕ್ ಆಗಲ್ಲ. ಈ ವಿಷಯನ ಧ್ರುವಾಗೆ ಹೇಳಿದಾಗ ಧ್ರುವ ತಮಿಳರಿವಿಗೆ ಹೇಳಿ ವೆನಿಲಾ ಅಡ್ರೆಸ್ಗೆ ಹೋಗೋದಕ್ಕೆ ಹೇಳ್ತಾರೆ.
ಅಲ್ಲೋಗ್ ನೋಡಿದ್ರೆ ಡೋರ್ ಲಾಕ್ ಆಗಿದೆ. ವೆನಿಲಾ ಇನ್ನೂ ಬಂದಿಲ್ಲ. ಈ ಕಡೆ ಆ ಕಿಲ್ಲರ್ ನೆಕ್ಸ್ಟ್ ಬೇಟೆಗೆ ಹೊರಟಿದ್ದಾನೆ. ವೆನಿಲಾನ ಸನಾ ಒಂದು ಪಾರ್ಟಿಗೆ ಬರೋದಕ್ಕೆ ಹೇಳಿದ್ರಿಂದ ಮೇ ಬಿ ಆ ಕಿಲ್ಲರ್ ವೆನಿಲಾನ ಇಲ್ಲೇ ಟಾರ್ಗೆಟ್ ಮಾಡ್ತಾನೆ ಅನ್ಕೊಂಡು ಧ್ರುವ ಅಂಡ್ ಟೀಮ್ ಈ ಪಾರ್ಟಿಗೆ ಬರ್ತಾರೆ. ಆಕ್ಚುಲಿ ವೆನಿಲಾ ಇದೇ ಪಾರ್ಟಿನಲ್ಲೇ ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಕಾರ್ತಿಕ್ ಕೂಡ ಇಲ್ಲೇ ಇದ್ದಾನೆ. ಸನಾ ಅವ್ರ ಫೋಟೋ ಶೂಟ್ ಮಾಡ್ತಾ ಇರ್ತಾನೆ. ಆ ಮ್ಯಾಗಝಿನ್ ನಲ್ಲಿ ವೆನಿಲಾ ಫೋಟೋ ಹಾಕಿರೋದು ಇವನೇ. ಈಗ ಧ್ರುವ ಅದ್ರ ಬಗ್ಗೆ ಕೇಳಿದಾಗ ಕಾರ್ತಿಕ್ ಹೇಳ್ತಿರೋ ಪ್ರಕಾರ ಒಂದು ಮೆಡಿಕಲ್ ಶಾಪ್ ನಲ್ಲಿ ವೆನಿಲಾ ಬಿಲ್ಡಿಂಗ್ ವರ್ಕ್ ಮಾಡ್ತಿದ್ಲು. ಅವಳ ಕಣ್ ತುಂಬಾ ಯೂನಿಕ್ ಆಗಿತ್ತು, ಅದಕ್ಕೆ ಫೋಟೋ ತೆಗ್ದೆ. ಅವಳಿಗೆ ಗೊತ್ತಾಗಿದ್ರಿಂದ ಯಾಕೆ ಫೋಟೋ ತೆಗೆದ್ರಿ ಅಂತ ನನ್ನ ಬೈದು ಕಳಿಸ್ಬಿಟ್ಲು. ಆಗ ಹೊರಗಡೆ ಬಂದು DSLR ಕ್ಯಾಮರಾನಲ್ಲಿ ಅವಳ ಫೋಟೋ ತೆಗ್ದೆ. ಆ ಫೋಟೋಸ್ ನ ಚೆಕ್ ಮಾಡ್ತಾ ಇರುವಾಗ ಅಷ್ಟ್ರಲ್ಲಿ ಅವಳಿಗೆ ಗೊತ್ತಾಗಿ ಹೊರಗಡೆ ಬಂದ್ಲು. ಆ ಫೋಟೋಸ್ ನ ನೋಡಿ ಅವಳೇ ಇಂಪ್ರೆಸ್ ಆಗಿದ್ಲು. ಮಾಡೆಲಿಂಗ್ ಅಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನೇ ಕನ್ವಿನ್ಸ್ ಮಾಡಿ ಒಪ್ಪಿಸ್ದೆ. ಫೋಟೋ ಶೂಟ್ ಮಾಡಿ ಒಂದು ಮ್ಯಾಗಝಿನ್ ನಲ್ಲಿ ಕವರ್ ಫೋಟೋ ಹಾಕ್ದೆ. ಅದನ್ನ ನೋಡಿ ಇಂಪ್ರೆಸ್ ಆಗಿದ್ದ ಡೈರೆಕ್ಟರ್ ರಾಜೇಶ್ PV ಸಿಂಧು ಬಯೋಪಿಕ್ ನಲ್ಲಿ ಆಕ್ಟ್ ಮಾಡೋ ಆಫರ್ ಕೊಟ್ರು. ಆಕ್ಚುಲಿ ಅವಳು ನನ್ನ ಲವ್ ಮಾಡ್ತಿದ್ಲು ಅನ್ಸುತ್ತೆ. ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇ ನಲ್ಲಿ ನನಗೆ ಪ್ರಪೋಸ್ ಮಾಡಿ ಗಿಫ್ಟ್ ಕೊಟ್ಲು. ಆದ್ರೆ ನಾನು ಅವಳನ್ನ ಯಾವತ್ತೂ ಆ ದೃಷ್ಟಿನಲ್ಲಿ ನೋಡಿಲ್ಲ. ಅದಕ್ಕೆ ರಿಜೆಕ್ಟ್ ಮಾಡ್ದೆ. ಇದನ್ನ ಫ್ರೆಂಡ್ಲಿ ಆಗ್ಬೇಕಾದ್ರೆ ಇಟ್ಕೋತೀನಿ ಅಂತ ಅವಳು ಕೊಟ್ಟಿದ್ದ $1 ಚೈನ್ ನ ಇಸ್ಕೊಂಡೆ. ಮತ್ತೆ ಆ ದಿನ US ನಲ್ಲಿರೋ ಫ್ರೆಂಡ್ ಕಡೆಯಿಂದ ತರ್ಸ್ಕೊಂಡೆ ಅಂದಿಯಲ್ಲ. ಇಲ್ಲ, ಇದನ್ನ ವೆನಿಲಾ ಎಕ್ಸ್ ಲವರ್ US ಇಂದ ಗಿಫ್ಟ್ ಆಗಿ ತಂದಿದ್ನಂತೆ. ಅದನ್ನ ಅವಳು ನನಗ್ ಕೊಟ್ಲು. ಅದಕ್ಕೆ ನಾನು ನಿಮ್ಗೆ ಹಾಗಂದೆ ಅಷ್ಟೇ. ಆಗ ಧ್ರುವಾಗೇನೋ ಸ್ಟ್ರೈಕ್ ಆಗುತ್ತೆ. ಈ ಕಡೆ ವೆನಿಲಾ ರೂಮ್ ಅಲ್ಲಿ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗಿದ್ರಿಂದ ತಮಿಳರಿವು ಒಳಗಡೆ ಹೋಗ್ತಾನೆ. ಆಗ ಯಾರೋ ಅವನ ಮೇಲೆ ಅಟ್ಯಾಕ್ ಮಾಡಿ ಒಂದು ನೀರ್ ತುಂಬಿರೋ ಡ್ರಮ್ ಒಳಗಡೆ ಹಾಕಿ ಕ್ಲೋಸ್ ಮಾಡ್ತಾರೆ. ಈ ಕಡೆ ಧ್ರುವ ಆ ಸ್ಕಿನ್ ಕ್ಲಿನಿಕ್ ಆಡ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಕಟ್ ಮಾಡಿದ್ರೆ ಡ್ರಮ್ ಒಳಗಿದ್ದ ತಮಿಳರಿವು ಸತ್ತೋಗಿರ್ಬೋದು ಅನ್ಕೊಂಡು ಓಪನ್ ಮಾಡಿದಾಗ ಅವನು ಇವ್ರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಈ ಕಡೆ ಆಡ್ ಫೋಟೋ ನೋಡ್ತಿದ್ದ ಧ್ರುವಾಗೆ ಶಾಕ್ ಆಗುತ್ತೆ. ಯಾಕಂದ್ರೆ ವೆನಿಲಾ ಒರಿಜಿನಲ್ ಸ್ಕಿನ್ ಟೋನ್ ನೋಡಿದಾಗ ಇವ್ರಿಗೆ ಅನ್ಸುತ್ತೆ ಇವಳನ್ನ ಎಲ್ಲೋ ನೋಡಿದ್ದೀನಿ ಅಂತ. AI ಟೂಲ್ ನ ಯೂಸ್ ಮಾಡಿ ಡಾರ್ಕ್ ಸ್ಕಿನ್ ಟೋನ್ ಮಾಡಿದಾಗ ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಹಳೆ ಕೇಸ್ ಫೈಲ್ ನ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಇವಳ ಹೆಸರು ಮೇಘ. ಈ ಫೋಟೋ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಅಷ್ಟರಲ್ಲಿ ತಮಿಳರು ವಿಡಿಯೋ ಕಾಲ್ ಮಾಡಿ ಸರ್ ವೆನಿಲಾ ಇಲ್ಲಿ ಬೇರೆ ತರ ಇದ್ದಾರೆ ಅಂತ ಅವಳ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಇದ್ದ ಫೋಟೋನ ತೋರಿಸ್ತಾನೆ. ವೆನಿಲಾ ಹತ್ರ ಇರೋ ಸೇಮ್ ಗೂಬೆ ಆ ಕಿಲ್ಲರ್ ಹತ್ರನೂ ಇತ್ತು ಅಂತ ಹೇಳ್ತಾನೆ. ಧ್ರುವ ಮುಂಬೈನಲ್ಲಿ ಇದ್ದಾಗ ಪ್ರಿಯಾ ಫ್ರೆಂಡ್ ಕಡೆಯಿಂದ ವಿಡಿಯೋ ಕಾಲ್ ಮಾಡ್ಸಿರ್ತಾಳೆ, ನೆನ್ಪಿದ್ಯಾ? ಅದನ್ನೇ ಮತ್ತೆ ಪ್ಲೇ ಮಾಡ್ತಾರೆ. ಆ ವಿಡಿಯೋನಲ್ಲಿ ಮೇಘಾ ಅಲಿಯಾಸ್ ವೆನಿಲಾ ಕೂಡ ಇದ್ದಾಳೆ. ಆ ಗೂಬೆ ಇವಳು ಹೆಗಲ್ ಮೇಲೆನೆ ಕೂತ್ಕೊಂಡಿದೆ. ಪ್ರಿಯಾಗೆ ಸುನಿಲ್ ಅಲಿಯಾಸ್ ಸಾದಿಕ್ ಪ್ರಪೋಸ್ ಮಾಡಿದಾಗ ಪ್ರಿಯಾ ಹೇಳಿರ್ತಾಳೆ, ನಿನ್ ಗರ್ಲ್ ಫ್ರೆಂಡ್ಗೆ ಬೇಜಾರಾಗಲ್ವಾ ಅಂತ. ಅದಕ್ಕೆ ಇವನು ಅವಳ ಮುಖ ನೋಡ್ದ, ಒಳ್ಳೆ ರೋಡ್ ಅಲ್ಲಿರೋ ಟಾರ್ ತರ ಇದೆ ಅಂತ ಗೇಲಿ ಮಾಡಿರ್ತಾನೆ. ನೆಕ್ಸ್ಟ್ ಡೇನೆ ಪ್ರಿಯಾ ಮರ್ಡರ್ ಆಗಿರುತ್ತೆ. ಆಕ್ಚುಲಿ ಆ ದಿನ ಧ್ರುವ ಮೇಲೆ ಅಟ್ಯಾಕ್ ಮಾಡಿ ಇಂಜೆಕ್ಟ್ ಮಾಡಿದಾಗ್ಲೂ ಈ ವೆನಿಲಾ ಇಂಜೆಕ್ಟ್ ಮಾಡಿದ ವ್ಯಕ್ತಿ ಜೊತೆನೆ ಇದ್ಲು. C3 ನಲ್ಲಿ ಹಾಕೋ ಬದಲು ರಾಂಗ್ ಆಗಿ ಇಂಜೆಕ್ಟ್ ಮಾಡಿದ್ಯಲ್ಲ ಅಂತ ಬೈದಿರ್ತಾಳೆ. ಅದನ್ನ ರಾಂಗ್ ಆಗಿ ಇಂಜೆಕ್ಟ್ ಮಾಡಿದ್ರಿಂದಾನೆ ಧ್ರುವ ಬಾಡಿ ಅರ್ಧ ಭಾಗ ಮಾತ್ರ ಬ್ಲಾಕ್ ಆಗಿ ಜೀವ ಉಳಿದಿದೆ. ಈಗ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ತಾರೆ. ಆ ದಿನ ವೆನಿಲಾ ಕಾರ್ತಿಕ್ಗೆ ಪ್ರಪೋಸ್ ಮಾಡಿ ಕೊಟ್ಟಿದ್ದ $1 ಚೈನ್ ಇದೆಯಲ್ಲ, ಅದನ್ನ ಇವನು ಇವಳನ್ನ ರಿಜೆಕ್ಟ್ ಮಾಡಿ ರಮ್ಯಾ ಅನ್ನೋ ಹುಡುಗಿಗೆ ಹಾಕಿ ಅವಳಿಗೆ ಪ್ರಪೋಸ್ ಮಾಡಿರ್ತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ವೆನಿಲಾ ಅದೇ ದಿನ ರಾತ್ರಿ ರಮ್ಯನ್ ಮೇಲೆ ಅಟ್ಯಾಕ್ ಮಾಡಿ ಡ್ರಗ್ ನ ಇಂಜೆಕ್ಟ್ ಮಾಡಿರ್ತಾಳೆ. ನೆಕ್ಸ್ಟ್ ಆ ಡಾಕ್ಟರ್ ಅವ್ರ ಕ್ಲಿನಿಕ್ ಹೆಸರು ಬೆಳಿಲಿ ಅಂತ ಇವಳು ಪರ್ಮಿಷನ್ ಇಲ್ದೆ ಈ ಫೋಟೋನ ಯೂಸ್ ಮಾಡಿರ್ತಾರೆ. ವೆನಿಲಾ ಕಪ್ಗಿದ್ಲು, ಈಗ ಬೆಳ್ಳಗಾಗಿದ್ದಾಳೆ ಅಂತ. ಅಂದ್ರೆ ಕಪ್ಗಿರೋರ್ನೆಲ್ಲ ನಾವು ಬೆಳ್ಳಗ್ ಮಾಡ್ತೀವಿ ಅಂತ ಈ ಆಡ್ ನಲ್ಲಿ ವೆನಿಲಾ ಫೋಟೋನ ಬಳಸಿದ್ದಾರೆ. ಅಂದ್ರೆ ಏನರ್ಥ? ಕಪ್ಪು ಬಣ್ಣದಲ್ಲಿ ಇರೋರ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು ವೆನಿಲಾಗ್ ಇಷ್ಟ ಆಗಿಲ್ಲ. ಅದಕ್ಕೆ ಆ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಈ ಡ್ರಗ್ ನ ಇಂಜೆಕ್ಟ್ ಮಾಡಿ ಅವ್ರ ಬಾಡಿ ಬ್ಲಾಕ್ ಆದ್ಮೇಲೆ ಈ ಫೋಟೋನ ಅವ್ರದೇ FB ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿರ್ತಾಳೆ. ನಾನ್ ಕಪ್ಗಿದ್ದೀನಿ ಅಂತ ಕಾರ್ತಿಕ್ ನನ್ನ ರಿಜೆಕ್ಟ್ ಮಾಡಿ ರಮ್ಯಂಗೆ ಪ್ರಪೋಸ್ ಮಾಡ್ದ ಅಂತ ರಮ್ಯನ ಸಾಯಿಸಿ ಅವಳ ಬಾಡಿನ ಬ್ಲಾಕ್ ಆಗೋ ತರ ಮಾಡಿರ್ತಾಳೆ. ನನ್ ಫಸ್ಟ್ ಬಾಯ್ ಫ್ರೆಂಡ್ ಕೂಡ ಇದೇ ಕಾರಣಕ್ಕೆ ನನ್ನ ರಿಜೆಕ್ಟ್ ಮಾಡಿ ಧ್ರುವ ಅವ್ರ ಮಗಳು ಪ್ರಿಯಾಗೆ ಪ್ರಪೋಸ್ ಮಾಡ್ದ ಅಂತ ಪ್ರಿಯಾಗೂ ಆ ಡ್ರಗ್ ನ ಇಂಜೆಕ್ಟ್ ಮಾಡಿ ಸಾಯಿಸಿರ್ತಾಳೆ. ಅವ್ರ ಬಣ್ಣ ಕೂಡ ನಂತರನೇ ಕಪ್ಪಾಗಿರ್ಲಿ ಅಂತ. ಈಗ ಖಂಡಿತ ಇದೇ ವರ್ಣಭೇದದಿಂದ ನನ್ನ ಅವಕಾಶ ಕಿತ್ಕೊಂಡಿರೋ ಪ್ರೊಡ್ಯೂಸರ್ ನ ಮಗಳು ಸನಾ ಇದ್ದಾಳಲ್ಲ, ಅವಳನ್ನ ಕೂಡ ಟಾರ್ಗೆಟ್ ಮಾಡ್ತಾಳೆ ಅನ್ನೋದು ಗೊತ್ತಾದ್ಮೇಲೆ ಧ್ರುವ ಅಲರ್ಟ್ ಆಗ್ತಾರೆ. ವೆನಿಲಾ ಪ್ಲಾನ್ ಪ್ರಕಾರ ಸನಾಗೆ ಕಾಲ್ ಮಾಡಿ ಬೀಚ್ ಹತ್ರ ಬರೋದಕ್ಕೆ ಹೇಳ್ತಾಳೆ. ಅಷ್ಟ್ರಲ್ಲಿ ಧ್ರುವ ವೆನಿಲಾನ ವಾಚ್ ಮಾಡ್ತಿದ್ದ ಶ್ರುತಿ ಹತ್ರ ವೆನಿಲಾ ಎಲ್ಲಿ ಅಂತ ಕೇಳಿದಾಗ ಶ್ರುತಿ ಬೀಚ್ ಕಡೆ ಕೈ ತೋರಿಸ್ತಾರೆ. ಸನಾ ಹೊರಗಡೆ ಬಂದಾಗ ವೆನಿಲಾ ಅದೇ ಡ್ರಗ್ ನ ಸನಾಗೂ ಇಂಜೆಕ್ಟ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಧ್ರುವ ವೆನಿಲಾಗ್ ಶೂಟ್ ಮಾಡಿ ಸನಾ ಅವ್ರನ್ನ ಕಾಪಾಡ್ತಾರೆ. ಆಕ್ಚುಲಿ ಮುಂಬೈನಲ್ಲಿ ಡ್ರಗ್ ದಂಧೆ ನಡೆಸ್ತಾ ಇದ್ದ ಮೇಘ ಅದನ್ನೆಲ್ಲ ಬಿಟ್ಟು ಹೆಸರನ್ನ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದು ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಮೇಲೆ ಕಾರ್ತಿಕ್ ಇವಳನ್ನ ಒಪ್ಸಿ ಮಾಡೆಲಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಆಗೋದಕ್ಕೆ ಹೇಳಿ ಮ್ಯಾಗಝಿನ್ ನಲ್ಲಿ ಇವಳು ಕವರ್ ಫೋಟೋ ಹಾಕಿದ್ದ. ಆಮೇಲೆ ಡೈರೆಕ್ಟರ್ ರಾಜೇಶ್ ಅವಕಾಶ ಕೊಡ್ತೀನಿ ಅಂತ ಯಾಮಾರಿಸಿ
ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸಿ ಅವಳಿಗೆ ಸ್ಕಿನ್ ಅಲರ್ಜಿ ಬರೋ ತರ ಮಾಡಿರ್ತಾರೆ. ಆಮೇಲೆ ಪ್ರೊಡ್ಯೂಸರ್ ನ ಮಗಳು ಸನಾಗೆ ಚಾನ್ಸ್ ಕೊಟ್ರು. ಇದಕ್ಕೆಲ್ಲ ಕಾರಣ ಈ ವರ್ಣಭೇದ ನೀತಿ. ನಾನು ಕಪ್ಗಿರೋದ್ರಿಂದಾನೇ ನನ್ನ ಎಲ್ರು ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ವೆನಿಲಾ ಒಂದು ಅಪರೂಪದ ಡ್ರಗ್ ನ ಕಂಡು ಹಿಡಿದು ಅದನ್ನ ವಿಕ್ಟಿಮ್ ಗಳ ಮೇಲೆ ಪ್ರಯೋಗ ಮಾಡಿದ್ರಿಂದ ಸತ್ತ ಎಲ್ರು ಬಾಡಿನೂ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಯಾರಿಗೋಸ್ಕರ ಇವರೆಲ್ಲ ಇವಳನ್ನ ರಿಜೆಕ್ಟ್ ಮಾಡಿರ್ತಾರೋ ಇವಳು ಅವ್ರನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿರ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.